أعوذ بالله من الشيطان الرجيم بسم الله الرحمن الرحيم. ಬನ್ನಿ, ಇವತ್ತು ನಾವು ಕುರಾನ್ನ ಒಂದು ಬಹಳ ಮುಖ್ಯವಾದ ಭಾಗದ ಬಗ್ಗೆ ಮಾತಾಡೋಣ. ಅದುವೇ 2ನೇ ಅಧ್ಯಾಯ ಸೂರಾ ಅಲ್ ಬಕರಾ. ಇದು ಕುರಾನ್ನಲ್ಲೇ ಅತಿ ಉದ್ದವಾದ ಅಧ್ಯಾಯ. ಹಾಗಾದ್ರೆ ಇದರಲ್ಲಿರೋ ಪ್ರಮುಖ ವಿಷಯಗಳೇನು, ಸಂದೇಶಗಳೇನು, ಮತ್ತೆ ಇದರ ರಚನೆ ಹೇಗಿದೆ ಅನ್ನೋದನ್ನ ಒಟ್ಟಿಗೆ ನೋಡೋಣ ಬನ್ನಿ. ಮೊದಲನೇದಾಗಿ ಇದರ ಗಾತ್ರವನ್ನೇ ನೋಡಿ. ಇದರಲ್ಲಿ ಬರೋಬ್ಬರಿ 286 ಶ್ಲೋಕಗಳಿವೆ, ಅಂದರೆ 286 ಆಯತ್ಗಳು. ಇದು ಸುಮ್ಮನೆ ಉದ್ದ ಇದೆ ಅಂತ ಮಾತ್ರ ಅಲ್ಲ, ಇದರಲ್ಲಿರೋ ವಿಷಯಗಳ ವೈವಿಧ್ಯತೆ ಇದೆಯಲ್ಲ, ಮತ್ತೆ ಅದರ ಆಳವಾದ ಸಂದೇಶಗಳು, ಅದರಿಂದ ಇದು ತುಂಬಾನೇ ಮಹತ್ವಪೂರ್ಣವಾದ ಅಧ್ಯಾಯ. ಈ ಅಧ್ಯಾಯ ಶುರುವಾಗೋದೇ ಒಂದು ತುಂಬಾ ದೃಢವಾದ ಘೋಷಣೆಯೊಂದಿಗೆ. ನೋಡಿ, ಇದು ಆ ಗ್ರಂಥ, ಇದರಲ್ಲಿ ಯಾವ ಸಂಶಯವೂ ಇಲ್ಲ, ದೇವಭಯವುಳ್ಳವರಿಗೆ ಇದೊಂದು ಮಾರ್ಗದರ್ಶಿ ಅಂತ. ಅಂದ್ರೆ ಮೊದಲನೇ ಮಾತಲ್ಲೇ ಇದು ತನ್ನ ಉದ್ದೇಶವನ್ನ ಸ್ಪಷ್ಟಪಡಿಸ್ಬಿಡುತ್ತೆ. ಇದು ಯಾರಿಗಾಗಿ? ದೇವನ ಬಗ್ಗೆ ಅರಿವಿಟ್ಕೊಂಡು ನಡೆಯೋರಿಗೆ ಒಂದು ಗೈಡ್ ಬುಕ್ ಇದ್ದ ಹಾಗೆ ಅಂತ. ಸರಿ, ಈ ಇಡೀ ಅಧ್ಯಾಯವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಇದನ್ನ ಒಂದು 6 ಮುಖ್ಯ ಭಾಗಗಳಾಗಿ ವಿಂಗಡಿಸ್ಕೊಂಡು ನೋಡೋಣ. ಭವ್ಯವಾದ ಆರಂಭದಿಂದ ಹಿಡಿದು ಕೊನೆಯಲ್ಲಿ ಬರುವ ಒಂದು ಪ್ರಾರ್ಥನೆವರೆಗೆ. ಹಾಗಾದ್ರೆ ಮೊದಲನೇ ವಿಷಯಕ್ಕೆ ಬರೋಣ. ಅದೇ ನಂಬಿಕೆ ಮತ್ತು ಸಂದೇಹದ ಚಿತ್ರಣಗಳು. ಸೂರಾ ಅಲ್ ಬಕರಾ ಶುರುವಲ್ಲೇ ಏನ್ ಮಾಡುತ್ತೆ ಅಂದ್ರೆ, ಮನುಷ್ಯರನ್ನ ಅವರ ನಂಬಿಕೆಯ ಆಧಾರದ ಮೇಲೆ 3 ಬೇರೆ ಬೇರೆ ಗುಂಪುಗಳಾಗಿ ವಿಂಗಡಿಸಿ ಪರಿಚಯಿಸುತ್ತೆ. ಇಲ್ಲಿ ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ 3 ಗುಂಪುಗಳ ನಡುವಿನ ವ್ಯತ್ಯಾಸವನ್ನ ಎಷ್ಟು ಸ್ಪಷ್ಟವಾಗಿ ಹೇಳಲಾಗಿದೆ ಅನ್ನೋದು. ಒಂದು ಕಡೆ ನಿಜವಾಗಿಯೂ ನಂಬಿಕೆ ಇಟ್ಟವರು, ಇನ್ನೊಂದು ಕಡೆ ಸಂದೇಶವನ್ನೇ ತಿರಸ್ಕರಿಸೋರು. ಆದ್ರೆ ಮೂರನೆಯದು ನಂಬಿಕೆ ಇದೆ ಅಂತ ನಾಟಕ ಆಡುವ ಕಪಟಿಗಳು. ಇವರ ಗುಣಲಕ್ಷಣಗಳನ್ನು ವಿವರಿಸೋ ಮೂಲಕ ಮನುಷ್ಯನ ಸ್ವಭಾವದ ಬಗ್ಗೆನೇ ಒಂದು ಆಳವಾದ ವಿಶ್ಲೇಷಣೆ ಕೊಟ್ಟಾಗೆ ಆಗತ್ತೆ. ಸರಿ, ಮನುಷ್ಯರ ಈ 3 ವಿಧಗಳನ್ನ ನೋಡಿದ್ಮೇಲೆ ಈ ಅಧ್ಯಾಯ ನಮ್ಮನ್ನ ಇತಿಹಾಸದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಹೌದು, ಪ್ರವಾದಿಗಳ ಕಥೆಗಳ ಮೂಲಕ ಗತಕಾಲದಿಂದ ನಾವು ಏನೆಲ್ಲ ಪಾಠ ಕಲಿಬಹುದು ಅನ್ನೋದನ್ನ ಇದು ತೋರಿಸ್ಕೊಡುತ್ತೆ. ಇಲ್ಲಿ ಆಡಮ್, ಮೂಸಾ ಅಂದ್ರೆ ಮೋಸೆಸ್, ಮತ್ತೆ ಇಬ್ರಾಹಿಂ ಅಂದ್ರೆ ಅಬ್ರಹಂರಂತ ಪ್ರಮುಖ ಪ್ರವಾದಿಗಳ ಕಥೆಗಳು ಬರ್ತವೆ. ಆದ್ರೆ ಇವನ್ನ ಬರೀ ಹಿಸ್ಟ್ರಿ ಪಾಠ ತರ ಹೇಳಿಲ್ಲ. ಬದಲಿಗೆ ಪ್ರತಿಯೊಂದು ಕಥೆಯೂ ನಂಬಿಕೆ, ಪಶ್ಚಾತ್ತಾಪ, ತಾಳ್ಮೆ, ದೇವರಿಗೆ ಶರಣಾಗೋದು, ಈ ತರದ ವಿಷಯಗಳ ಮೇಲೆ ಒಂದೊಂದು ಕೇಸ್ ಸ್ಟಡಿ ಇದ್ದ ಹಾಗೆ. ಅಂದ್ರೆ ಇಲ್ಲಿ ಮುಖ್ಯವಾದ ಪಾಯಿಂಟ್ ಏನು ಗೊತ್ತಾ? ಈ ಕಥೆಗಳು ಬರೀ ಹಿಂದೆ ಆಗಿ ಹೋದ ಘಟನೆಗಳಲ್ಲ, ಬದಲಿಗೆ ಇವು ಸಾರ್ವಕಾಲಿಕ ಪಾಠಗಳು, ಒಂದ್ ರೀತಿ ನೈತಿಕ ದಿಕ್ಸೂಚಿಯ ಹಾಗೆ. ಇವತ್ತು ನಮ್ಮ ಜೀವನದಲ್ಲಿ ಬರುವ ಸವಾಲುಗಳಿಗೂ ಈ ಕಥೆಗಳು ದಾರಿ ತೋರಿಸಬಲ್ಲವು. ಸರಿ, ಇತಿಹಾಸದಿಂದ ಪಾಠ ಕಲ್ತ ಮೇಲೆ ಈ ಅಧ್ಯಾಯ ಒಂದು ದೊಡ್ಡ ತಿರುವು ತೆಗೆದುಕೊಳ್ಳುತ್ತೆ. ಇಲ್ಲಿಂದ ಮುಂದೆ ಒಂದು ಸಮಾಜವನ್ನ ಹೇಗೆ ಕಟ್ಟಬೇಕು ಅನ್ನೋದಕ್ಕೆ ಪ್ರಾಯೋಗಿಕ ಅಂದ್ರೆ ಪ್ರಾಕ್ಟಿಕಲ್ ಗೈಡೆನ್ಸ್ ಕೊಡುತ್ತೆ. ಹೌದು, ಆ ಸಮಯದಲ್ಲಿ ಆಗ ತಾನೇ ರೂಪುಗೊಳ್ಳುತ್ತಿದ್ದ ಮುಸ್ಲಿಂ ಸಮುದಾಯಕ್ಕೆ ಇದೊಂದು ರೀತಿ ಸಂಪೂರ್ಣ ನೀಲಿ ನಕ್ಷೆ ಅಂದ್ರ ಬ್ಲೂ ಪ್ರಿಂಟ್ ಇದ್ದಾಗೆ. ಇದು ಬರೀ ಪೂಜೆ, ಪ್ರಾರ್ಥನೆ ಅಂತ ಆಧ್ಯಾತ್ಮಿಕ ವಿಷಯಗಳಿಗೆ ಸೀಮಿತವಾಗಿಲ್ಲ, ಬದಲಿಗೆ ನಮ್ಮ ದಿನನಿತ್ಯದ ಜೀವನದ ಪ್ರತಿಯೊಂದು ಪ್ರಾಕ್ಟಿಕಲ್ ವಿಷಯಕ್ಕೂ ಮಾರ್ಗದರ್ಶನ ನೀಡುತ್ತೆ. ಇದರ ವ್ಯಾಪ್ತಿ ಎಷ್ಟಿದೆ ಅಂತ ನೀವೇ ನೋಡಿ. ರಂಜಾನ್ ತಿಂಗಳ ಉಪವಾಸದಂತಹ ವೈಯಕ್ತಿಕ ಆಚರಣೆಗಳಿಂದ ಹಿಡಿದು ಸಮಾಜಕ್ಕೆ ಸಂಬಂಧಪಟ್ಟ ಹಣಕಾಸಿನ ವ್ಯವಹಾರಗಳು, ಬಡ್ಡಿಯನ್ನ ನಿಷೇಧಿಸೋದು, ದಾನ ಮಾಡೋದು, ಅಷ್ಟೇ ಅಲ್ಲ, ಮದುವೆ, ವಿಚ್ಛೇದನದಂತಹ ಕೌಟುಂಬಿಕ ಕಾನೂನುಗಳು, ಯುದ್ಧದ ನಿಯಮಗಳು, ಅಪರಾಧಕ್ಕೆ ಶಿಕ್ಷೆ ಮತ್ತು ಯಾವ ಆಹಾರ ಸೇವಿಸಬೇಕು ಅನ್ನೋ ನಿಯಮಗಳವರೆಗೂ ಎಲ್ಲವನ್ನೂ ಇದು ಒಳಗೊಂಡಿದೆ. ಇಷ್ಟೆಲ್ಲ ಆದ್ಮೇಲೆ ನಾವು ಈ ಅಧ್ಯಾಯದ ಹೃದಯ ಭಾಗಕ್ಕೆ ಬರ್ತಾ ಇದೀವಿ. ಬಹುಶಃ ಇಡೀ ಖುರಾನ್ನಲ್ಲೇ ಅತ್ಯಂತ ಪ್ರಸಿದ್ಧ, ಅತ್ಯಂತ ಶಕ್ತಿಶಾಲಿ ಅಂತ ಹೇಳಲಾಗುವ ಒಂದು ಶ್ಲೋಕದ ಕಡೆಗೆ. ಅದೇ ಆಯತ್ ಅಲ್ ಕುರ್ಸಿ, ಅಂದ್ರೆ ಸಿಂಹಾಸನದ ಶ್ಲೋಕ. ಇದು ಈ ಅಧ್ಯಾಯದ ದೇವತಾಶಾಸ್ತ್ರೀಯ ಶಿಖರ ಅಂತಾನೆ ಹೇಳಬಹುದು. ಯಾಕಂದ್ರೆ ದೇವರ ಶಕ್ತಿ, ಆತನ ಜ್ಞಾನ, ಆತನ ಹಿರಿಮೆ, ಈ ಎಲ್ಲಾ ಪರಿಕಲ್ಪನೆಗಳನ್ನ ತುಂಬಾನೇ ಸಂಕ್ಷಿಪ್ತವಾಗಿ ಆದ್ರೆ ಅಷ್ಟೇ ಪ್ರಭಾವಶಾಲಿಯಾಗಿ ಹಿಡಿದಿಡುತ್ತೆ ಈ ಶ್ಲೋಕ. ಈ ಶ್ಲೋಕದಲ್ಲಿ ದೇವರ ಸ್ವರೂಪದ ಬಗ್ಗೆ ಅದ್ಭುತವಾದ ವರ್ಣನೆ ಇದೆ. ಅಲ್ಲ, ಆತನನ್ನು ಬಿಟ್ಟು ಬೇರೆ ದೇವರಿಲ್ಲ, ಆತ ಸದಾ ಜೀವಂತ, ಎಲ್ಲವನ್ನೂ ಪೋಷಿಸುವವನು. ಆತನ ಸಿಂಹಾಸನವು ಆಕಾಶ ಮತ್ತು ಭೂಮಿಯನ್ನೆಲ್ಲ ಆವರಿಸಿದೆ ಮತ್ತು ಅವುಗಳನ್ನ ಕಾಪಾಡುವುದು ಆತನಿಗೆ ದಣಿವನ್ನುಂಟು ಮಾಡೋದಿಲ್ಲ. ಆತನು ಅತ್ಯುನ್ನತ, ಮಹೋನ್ನತ. ಈ ಮಾತುಗಳನ್ನ ಕೇಳಿದ್ರೇನೆ ಅದರ ಶಕ್ತಿ ಎಂಥದ್ದು ಅಂತ ಗೊತ್ತಾಗುತ್ತೆ. ಇಷ್ಟೆಲ್ಲ ಮಾರ್ಗದರ್ಶನ, ನಿಯಮಗಳು, ಕಥೆಗಳ ನಂತರ ಈ ಅಧ್ಯಾಯ ಹೇಗೆ ಮುಗಿಯತ್ತೆ ಗೊತ್ತಾ?
ಯಾವುದೋ ಒಂದು ಕಠಿಣ ಆಜ್ಞೆಯೊಂದಿಗಲ್ಲ, ಬದಲಿಗೆ ತುಂಬಾನೇ ವಿನಮ್ರವಾದ ಒಂದು ಪ್ರಾರ್ಥನೆಯೊಂದಿಗೆ. ಕೊನೆಯಲ್ಲಿ ಬರೋ ಈ ಶ್ಲೋಕಗಳು ಕ್ಷಮೆ, ಕರುಣೆ ಮತ್ತು ಶಕ್ತಿಗಾಗಿ ದೇವರಿಗೆ ಮಾಡುವ ಒಂದು ಪ್ರಾರ್ಥನೆ. ಇದು ಮನುಷ್ಯನ ದೌರ್ಬಲ್ಯವನ್ನ ಒಪ್ಪಿಕೊಳ್ಳುತ್ತೆ. ಅಂದ್ರೆ ಈ ಇಡೀ ಅಧ್ಯಾಯ ಒಂದು ಗೈಡ್ ಬುಕ್ ಹೌದು, ಆದ್ರೆ ಅದನ್ನ ಪಾಲಿಸೋಕೆ ಮನುಷ್ಯನಿಗೆ ದೇವರ ಸಹಾಯ ಬೇಕೇ ಬೇಕು ಅಂತ ವಿನಮ್ರವಾಗಿ ಕೇಳಿಕೊಳ್ಳೋದ್ರಲ್ಲೇ ಇದರ ಸೌಂದರ್ಯ ಅಡಗಿದೆ. ಆ ಅಂತಿಮ ಪ್ರಾರ್ಥನೆ ಹೀಗಿದೆ: ನಮ್ಮ ಒಡೆಯನೇ, ನಮ್ಮ ಹಿಂದಿನವರ ಮೇಲೆ ಹೇರಿದ ಹೊರೆಯನ್ನು ನಮ್ಮ ಮೇಲೆ ಹೊರಿಸಬೇಡ. ನಮ್ಮನ್ನು ಕ್ಷಮಿಸು, ನಮಗೆ ಮನ್ನಣೆ ನೀಡು, ನಮ್ಮ ಮೇಲೆ ಕರುಣೆ ತೋರು. ನೀನೇ ನಮ್ಮ ರಕ್ಷಕ, ಹಾಗಾಗಿ ನಂಬಿಕೆಯಿಲ್ಲದವರ ವಿರುದ್ಧ ನಮಗೆ ಜಯ ನೀಡು. ನೋಡಿ, ಇದರಲ್ಲಿ ಕರುಣೆ, ಕ್ಷಮೆ ಮತ್ತೆ ದೇವರ ಮೇಲಿನ ಸಂಪೂರ್ಣ ಅವಲಂಬನೆ ಎದ್ದು ಕಾಣುತ್ತೆ. ಇದು ಶಕ್ತಿಗಾಗಿ ಮತ್ತು ಸರಿಯಾದ ದಾರಿಗಾಗಿ ದೇವರಿಗೆ ಸಲ್ಲಿಸುವ ಒಂದು ಮನವಿ. ಹಾಗಾದ್ರೆ ಈ ಇಡೀ ಚರ್ಚೆಯನ್ನ ಒಂದು ಕೊನೆಯ ಪ್ರಶ್ನೆಯೊಂದಿಗೆ ಮುಗಿಸೋಣ. ಯೋಚನೆ ಮಾಡಿ ನೋಡಿ, ಸುಮಾರು 7ನೇ ಶತಮಾನದ ಈ ಗ್ರಂಥ, ಇದರಲ್ಲಿ ಇತಿಹಾಸ, ಕಾನೂನು, ದೇವತಾಶಾಸ್ತ್ರ ಎಲ್ಲವೂ ಇದೆ. ಇಂಥ ಒಂದು ಗ್ರಂಥ ಇವತ್ತಿನ ದಿನದಲ್ಲಿ 1 ಶತಕೋಟಿಗೂ ಹೆಚ್ಚು ಜನರ ದೈನಂದಿನ ಜೀವನವನ್ನ, ಅವರ ನಂಬಿಕೆಗಳನ್ನ, ಅವರ ಸಮಾಜವನ್ನ ಹೇಗೆ ರೂಪಿಸ್ತಾ ಬಂದಿದೆ? ಇದು ನಿಜಕ್ಕೂ ಚಿಂತನೆಗೆ ಹಚ್ಚುವ ವಿಷಯ ಅಲ್ವಾ? ಇವತ್ತಿನ ನಮ್ಮ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ನಮ್ಮ ಮುಂದೆ ಇರೋದು ಕುರ್ಆನ್ನ ಅತಿ ಉದ್ದದ, ಬಹುಶಃ ಅತಿ ಮುಖ್ಯವಾದ ಅಧ್ಯಾಯಗಳಲ್ಲಿ ಒಂದಾದ ಸೂರಾ ಅಲ್ ಬಕರ. ಹೌದು. ಇದರ ಅರ್ಥ ಹಸು ಅಂತ. ಮೊದಲು ಬಾರಿಗೆ ಕೇಳಿದಾಗ ಒಂದು ಪವಿತ್ರ ಗ್ರಂಥದ ಇಷ್ಟು ದೊಡ್ಡ ಅಧ್ಯಾಯಕ್ಕೆ ಹಸು ಅಂತ ಯಾಕೆ ಹೆಸರಿಟ್ಟಿದ್ದಾರೆ ಅನ್ನೋದು ಸ್ವಲ್ಪ ವಿಚಿತ್ರ ಅನ್ಸ್ಬೋದು. ಹೌದು, ಆ ಪ್ರಶ್ನೆ ತುಂಬಾ ಸಹಜ. ಆಕ್ಚುಲಿ ಆ ಹೆಸರಿನ ಹಿಂದೆ ಒಂದು ದೊಡ್ಡ ಕಥೆ ಮತ್ತು ಒಂದು ಪಾಠ ಎರಡೂ ಇದೆ. ಓಹೋ. ನಾವು ಅದರ ಬಗ್ಗೆ ಖಂಡಿತ ಮಾತಾಡೋಣ. ಆದರೆ ಈ ಅಧ್ಯಾಯ ಕೇವಲ ಆ ಒಂದು ಕಥೆ ಅಲ್ಲ. ಇದೊಂದು ರೀತಿ ಇಡೀ ಗ್ರಂಥದ ಒಂದು ಪೀಠಿಕೆಯ ಹಾಗೆ. ಇದರಲ್ಲಿ ನಂಬಿಕೆಯ ಅಡಿಪಾಯ, ಮಾನವ ಇತಿಹಾಸದ ಪಾಠಗಳು ಮತ್ತು ಒಂದು ಸಮಾಜವನ್ನು ಕಟ್ಟಲು ಬೇಕಾದ ಕಾನೂನುಗಳು, ಹೀಗೆ ಎಲ್ಲವೂ ಸೇರ್ಕೊಂಡಿದೆ. ಸರಿ, ಹಾಗಾದ್ರೆ ನಮ್ಮ ಇವತ್ತಿನ ಕೆಲ್ಸ ಇದ್ರಲ್ಲಿರೋ ಬೇರೆ ಬೇರೆ ಕಥೆಗಳು, ನಿಯಮಗಳು, ತತ್ವಗಳು, ಇವುಗಳ ನಡುವೆ ಇರೋ ಸಂಬಂಧ ಏನು ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ಅಲ್ವಾ? ಖಂಡಿತ. ಹಾಗಿದ್ರೆ ಎಲ್ಲಿಂದ ಶುರು ಮಾಡೋದು? ಇದರ ಆರಂಭದಿಂದಲೇ ಶುರು ಮಾಡೋಣ. ಯಾಕಂದ್ರೆ ಇದರ ಮೊದಲ ಕೆಲವು ವಾಕ್ಯಗಳೇ ಇಡೀ ಗ್ರಂಥಕ್ಕೆ ಒಂದು ಚೌಕಟ್ಟನ್ನು ಹಾಕಿಕೊಡುತ್ತೆ. ನನಗೆ ಈ ಅಧ್ಯಾಯದ ಆರಂಭ ಯಾವಾಗ್ಲೂ ಬಹಳ ಆಶ್ಚರ್ಯ ತರಿಸುತ್ತೆ. ಇದು ಈ ಪುಸ್ತಕದಲ್ಲಿ ಸಂಶಯವೇ ಇಲ್ಲ ಅಂತ ಶುರುವಾಗಿ ತಕ್ಷಣವೇ, ಆದರೆ ಇದು ಎಲ್ಲರಿಗೂ ದಾರಿಯಲ್ಲ, ಕೇವಲ ದೇವಭಯ ಉಳ್ಳವರಿಗೆ ಅಂತ ಹೇಳುತ್ತೆ. ಹೌದು, ಅಲ್ ಮುತ್ಕಿನಾನ್ ಅಂತ. ಹೌದು, ಎಲ್ಲರಿಗೂ ಮಾರ್ಗದರ್ಶನ ನೀಡಬೇಕಾದ ಗ್ರಂಥ ಹೀಗೆ ಯಾಕೆ ಒಂದು ಗುಂಪನ್ನು ಮಾತ್ರ ಆರಿಸಿಕೊಳ್ಳುತ್ತೆ? ಅದೊಂದು ಅದ್ಭುತವಾದ ಪ್ರಶ್ನೆ. ಇದು ಹೇಗೆ ಅಂದ್ರೆ ಒಂದು ಬೀಜ ಮತ್ತು ಭೂಮಿಯ ಸಂಬಂಧದ ಹಾಗೆ. ಓಕೆ. ಬೀಜ ಎಷ್ಟೇ ಶಕ್ತಿಯುತವಾಗಿದ್ರೂ ಅದು ಮೊಳಕೆಯೊಡೆಯಲು ಫಲವತ್ತಾದ ಭೂಮಿ ಬೇಕು ಅಲ್ವಾ? ಇಲ್ಲಿ ಮಾರ್ಗದರ್ಶನ ಅನ್ನೋದು ಬೀಜವಾದರೆ, ದೇವಭಯ ಅಥವಾ ತಕ್ವಾ ಅನ್ನೋದು ಆ ಫಲವತ್ತಾದ ಮನಸ್ಸು. ಯಾರು ಸತ್ಯವನ್ನು ಹುಡುಕುವ, ಒಪ್ಪಿಕೊಳ್ಳುವ ಮನಸ್ಥಿತಿಯಲ್ಲಿರ್ತಾರೋ ಅವರಿಗೆ ಈ ಗ್ರಂಥ ದಾರಿ ತೋರಿಸುತ್ತೆ ಅನ್ನೋದು ಇದರ ಅರ್ಥ. ಓಹೋ, ಅಂದ್ರೆ ಇದು ಯಾರನ್ನು ಹೊರಗೆಡ್ತಿಲ್ಲ, ಬದಲಿಗೆ ಮಾರ್ಗದರ್ಶನ ಸ್ವೀಕರಿಸಲು ಬೇಕಾದ ಅರ್ಹತೆಯ ಬಗ್ಗೆ ಮಾತಾಡ್ತಿದೆ. ನಿಖರವಾಗಿ. ಸರಿ, ಇದಾದ ನಂತರ ತಕ್ಷಣವೇ ಜನರನ್ನ 3 ಗುಂಪುಗಳಾಗಿ ವಿಂಗಡಿಸಲಾಗುತ್ತೆ: ನಂಬಿಕೆಯುಳ್ಳವರು, ಅವಿಶ್ವಾಸಿಗಳು ಮತ್ತು ಕಪಟಿಗಳು. ಹೌದು, ನಂಬಿಕೆಯುಳ್ಳವರ ಅಲ್ ಮುಅ್ಮಿನೂನ್ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಲಾಗಿದೆ. ಅವರು ಅದೃಶ್ಯವನ್ನು ನಂಬುತ್ತಾರೆ, ಪ್ರಾರ್ಥಿಸುತ್ತಾರೆ, ದಾನ ಮಾಡುತ್ತಾರೆ. ಅವಿಶ್ವಾಸಿಗಳ ಅಲ್ ಕಾಫಿರೂನ್ ಬಗ್ಗೆ ಇನ್ನೂ ಸಂಕ್ಷಿಪ್ತವಾಗಿ ಹೇಳಲಾಗಿದೆ. ಅವರಿಗೆ ಎಚ್ಚರಿಕೆ ಕೊಟ್ರೂ ಕೊಡದಿದ್ರೂ ಒಂದೇ, ಅವರು ನಂಬೋದಿಲ್ಲ ಅಂತ. ಆದ್ರೆ 3ನೇ ಗುಂಪು ಕಪಟಿಗಳು, ಅಂದ್ರೆ ಅಲ್ ಮುನಾಫಿಖೂನ್. ಇವರ ಬಗ್ಗೆ ಬಹಳ ದೀರ್ಘವಾಗಿ ಸುಮಾರು 13 ವಾಕ್ಯಗಳಲ್ಲಿ ವಿವರಿಸಲಾಗಿದೆ. ಉಳಿದೆರಡು ಗುಂಪುಗಳಿಗಿಂತ ಇವರ ಮೇಲೆ ಇಷ್ಟೊಂದು ಗಮನ ಯಾಕೆ? ಯಾಕಂದ್ರೆ ಈ 3ನೇ ಗುಂಪು ಅತ್ಯಂತ ಸಂಕೀರ್ಣ ಮತ್ತು ಒಂದು ರೀತಿ ಅಪಾಯಕಾರಿ. ನಂಬಿಕೆಯುಳ್ಳವರು ಸ್ಪಷ್ಟ, ಅವಿಶ್ವಾಸಿಗಳು ತಮ್ಮ ನಿಲುವಿನಲ್ಲಿ ಸ್ಪಷ್ಟ. ಹೌದು. ಆದ್ರೆ ಕಪಟಿಗಳು ಹಾಗಲ್ಲ. ಅವರು ನಾವು ನಂಬಿದ್ದೇವೆ ಅಂತ ಬಾಯಲ್ಲಿ ಹೇಳ್ತಾರೆ, ಆದ್ರೆ ಅವರ ಹೃದಯದಲ್ಲಿ ನಂಬಿಕೆ ಇರುವುದಿಲ್ಲ. ಕುರ್ಆನ್ ಹೇಳುತ್ತೆ ಅವರ ಹೃದಯದಲ್ಲಿ ಒಂದು ರೋಗ ಇದೆ ಅಂತ. ಫೀ ಕುಲೂಬಿಹಿಂ ಮರದುನ್. ಆ ರೋಗ ಅಂದ್ರೆ ಏನು? ಆ ರೋಗ ಅಂದ್ರೆ ಅನುಮಾನ, ಅಸೂಯೆ, ಅಹಂಕಾರ. ಸಮಾಜದ ಒಳಗೆ ಇದ್ದುಕೊಂಡೇ ಅದನ್ನು ದುರ್ಬಲಗೊಳಿಸುವವರು ಇವರು. ಹಾಗಾಗಿ ಅವರನ್ನು ಗುರುತಿಸುವುದು ಮತ್ತು ಅವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯವಾಗುತ್ತೆ.
ಈ ಹೃದಯದಲ್ಲಿನ ರೋಗ ಅನ್ನೋ ಪರಿಕಲ್ಪನೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇದು ಕೇವಲ ಧಾರ್ಮಿಕ ಪರಿಕಲ್ಪನೆಗಿಂತ ಒಂದು ರೀತಿ ಮಾನಸಿಕ ಸ್ಥಿತಿಯನ್ನು ವಿವರಿಸಿದ ಹಾಗೆ ಇದೆ ಅಲ್ವಾ? ಖಂಡಿತ. ಇದು ಹೊರಗೊಂದು ಮತ್ತು ಒಳಗೊಂದು ಇರುವ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಿದೆ. ಯಾವುದೇ ಒಂದು ವಿಚಾರಧಾರೆಯಲ್ಲಾಗಲಿ ಸಂಸ್ಥೆಯಲ್ಲಾಗಲಿ ಅದರಲ್ಲಿ ಇದ್ದುಕೊಂಡೇ ಅದರ ಮೌಲ್ಯಗಳನ್ನು ಪಾಲಿಸದ ಮನಸ್ಥಿತಿ ಇದು. ಸರಿ, ಹಾಗಾದ್ರೆ ಈ ಸೈದ್ಧಾಂತಿಕ ಅಡಿಪಾಯದ ನಂತರ ಅಧ್ಯಾಯವು ನಮ್ಮನ್ನು ಕಥೆಗಳ ಜಗತ್ತಿಗೆ ಕರೆದೊಯ್ಯುತ್ತೆ. ಒಂದ್ ರೀತಿ ಥಿಯರಿ ಆದ್ಮೇಲೆ ಪ್ರಾಕ್ಟಿಕಲ್ಸ್ ಇದ್ದಾಗೆ. ನಿಖರವಾಗಿ. ಮತ್ತು ಆ ಪ್ರಾಕ್ಟಿಕಲ್ ಶುರುವಾಗೋದೇ ಮಾನವ ಕುಲದ ಮೊದಲ ಕಥೆಯಿಂದ, ಆದಮ್ ಅವರ ಸೃಷ್ಟಿ. ದೇವರು ದೇವದೂತರ ಹತ್ತಿರ ನಾನು ಭೂಮಿಯ ಮೇಲೆ ಒಬ್ಬ ಪ್ರತಿನಿಧಿಯನ್ನು ಅಂದ್ರೆ ಖಲೀಫಾನನ್ನು ನೇಮಿಸಲಿದ್ದೇನೆ ಅಂದಾಗ ದೇವದೂತರು ಆತಂಕ ವ್ಯಕ್ತಪಡಿಸ್ತಾರೆ. ಹೌದು, ಭೂಮಿಯಲ್ಲಿ ಗಲಾಟೆ ಮಾಡಿ ರಕ್ತ ಹರಿಸುವರನ್ನ ಸೃಷ್ಟಿಸುವುದು ಅಂತ ಕೇಳ್ತಾರೆ. ಇದು ತುಂಬಾ ಆಸಕ್ತಿಕರ. ದೇವದೂತರು ದೇವರ ನಿರ್ಧಾರವನ್ನೇ ಪ್ರಶ್ನಿಸ್ತಿದ್ದಾರೆ. ಹೌದು, ಆದರೆ ದೇವರು ಕೋಪಗೊಳ್ಳುವ ಬದಲು ನನಗೆ ತಿಳಿದಿರುವುದು ನಿಮಗೆ ತಿಳಿದಿಲ್ಲ ಅಂತ ಶಾಂತವಾಗಿ ಉತ್ತರಿಸ್ತಾನೆ. ಆಮೇಲೆ ದೇವರು ಆದಮ್ಗೆ ಎಲ್ಲ ವಸ್ತುಗಳ ಹೆಸರುಗಳನ್ನು ಕಲಿಸ್ತಾನೆ. ಅಂದ್ರೆ ಜ್ಞಾನವನ್ನು ನೀಡ್ತಾನೆ. ಆ ಜ್ಞಾನ ದೇವದೂತರಿಗಿರುವುದಿಲ್ಲ. ಅಂದ್ರೆ ಮನುಷ್ಯನ ಶ್ರೇಷ್ಠತೆಗೆ ಅವನ ಜ್ಞಾನವೇ ಕಾರಣ ಅಂತ ಹೇಳಿದ ಹಾಗಾಯ್ತು. ಹೌದು. ಇದಾದ ನಂತರವೇ ದೇವದೂತರಿಗೆ ಆದಮ್ಗೆ ಸಾಷ್ಟಾಂಗ ನಮಸ್ಕಾರ ಮಾಡಲು ಆದೇಶ ಬರುತ್ತೆ. ಆದರೆ ಇಬ್ಲೀಸ್ ಅಂದ್ರೆ ಸೈತಾನ ಮಾತ್ರ ಅಹಂಕಾರದಿಂದ ನಿರಾಕರಿಸ್ತಾನೆ. ಹಾಗಾದ್ರೆ ಮಾನವನ ಜವಾಬ್ದಾರಿ ಮತ್ತು ಅವನ ಶಕ್ತಿ ಎರಡೂ ಇಲ್ಲಿ ಪರಿಚಯಿಸಲಾಗ್ತಿದೆ. ಆದ್ರೆ ತಕ್ಷಣವೇ ಮಾನವನ ದೌರ್ಬಲ್ಯವೂ ಬಯಲಾಗುತ್ತೆ. ಹೌದು. ಆದಮ್ ಮತ್ತು ಅವರ ಪತ್ನಿ ನಿಷಿದ್ಧ ಹಣ್ಣನ್ನು ತಿಂದು ಸ್ವರ್ಗದಿಂದ ಹೊರಬರ್ತಾರೆ. ಆದರೆ ಕಥೆ ಅಲ್ಲಿಗೆ ನಿಲ್ಲುವುದಿಲ್ಲ. ಇದು ಮಾನವನ ಪತನದ ಕಥೆಯಲ್ಲ, ಬದಲಿಗೆ ಪಶ್ಚಾತ್ತಾಪ ಮತ್ತು ಕ್ಷಮೆಯ ಕಥೆ. ಎಕ್ಸಾಕ್ಟ್ಲಿ. ಆದಮ್ ತಕ್ಷಣ ತಮ್ಮ ತಪ್ಪನ್ನು ಅರಿದುಕೊಂಡು ದೇವರ ಬಳಿ ಕ್ಷಮೆ ಕೇಳ್ತಾರೆ. ದೇವರು ಅವರನ್ನ ಕ್ಷಮಿಸ್ತಾನೆ. ಇದು ತಪ್ಪು ಮಾಡುವುದು ಮಾನವ ಸಹಜ, ಆದರೆ ಪಶ್ಚಾತ್ತಾಪ ಪಟ್ಟು ಸರಿದಾರಿಗೆ ಮರಳುವುದು ದೈವಿಕ ಗುಣ ಅನ್ನೋ ಸಂದೇಶ ಇಲ್ಲಿದೆ. ಸರಿ, ಆದಮ್ ಅವರ ಕಥೆಯಲ್ಲಿ ನಾವು ವೈಯಕ್ತಿಕ ತಪ್ಪು ಮತ್ತು ಕ್ಷಮೆಯ ಬಗ್ಗೆ ನೋಡಿದೆವು. ಈಗ ಬನಿ ಇಸ್ರೇಲ್ ಜನಾಂಗದ ಕಥೆಗೆ ಬಂದ್ರೆ ಇಲ್ಲಿ ಒಂದು ಇಡೀ ಸಮುದಾಯದ ಪರೀಕ್ಷೆ ನಡೆದ ಹಾಗೆ ಕಾಣಿಸುತ್ತೆ. ಅದೇ ಆ ಹಸುವಿನ ಕಥೆ ಅಲ್ವಾ? ಹೌದು. ಈಗ ನಾವು ಅಧ್ಯಾಯದ ಹೆಸರಿನ ಹಿಂದಿನ ರಹಸ್ಯಕ್ಕೆ ಬಂದೆವು. ಬನಿ ಇಸ್ರೇಲ್ ಜನಾಂಗದಲ್ಲಿ ಒಬ್ಬ ವ್ಯಕ್ತಿಯ ಕೊಲೆ ಆಗುತ್ತದೆ. ಕೊಲೆಗಾರ ಯಾರೆಂದು ಯಾರಿಗೂ ತಿಳಿಯುವುದಿಲ್ಲ. ಆಗ ಜನರು ಪ್ರವಾದಿ ಮೂಸಾ ಅಂದ್ರೆ ಮೋಸೆಸ್ ಅವರ ಬಳಿ ಬಂದು ದೇವರ ಸಹಾಯ ಕೇಳುತ್ತಾರೆ. ದೇವರು ಮೂಸಾ ಮೂಲಕ ಒಂದು ಹಸುವನ್ನು ಬಲಿ ಕೊಡಿ ಅಂತ ಆದೇಶಿಸುತ್ತಾನೆ. ಇದೊಂದು ಸರಳವಾದ ಆದೇಶ, ಆದ್ರೆ ಅವರ ಪ್ರತಿಕ್ರಿಯೆ ನೀನು ನಮ್ಮ ಜೊತೆ ತಮಾಷೆ ಮಾಡ್ತಿದ್ಯಾ ಅಂತ ಶುರು ಮಾಡ್ತಾರೆ. ಹೌದು. ಆದೇಶವನ್ನು ಪಾಲಿಸುವ ಬದಲು ಅದರ ಬಗ್ಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಲು ಶುರು ಮಾಡ್ತಾರೆ. ಆ ಹಸು ಹೇಗಿರಬೇಕು, ಅದರ ವಯಸ್ಸೆಷ್ಟು, ಅದರ ಬಣ್ಣ ಯಾವುದು? ಆ ಬಣ್ಣದ ವಿವರಣೆ ಇದೆಯಲ್ಲ, ನೋಡಿದವರ ಕಣ್ಣು ಕುಕ್ಕುವ, ಮನಸ್ಸಿಗೆ ಸಂತೋಷ ಕೊಡುವಂತಹ ಹೊಳೆಯುವ ಗಾಢ ಹಳದಿಯಂತ. ಹೌದು, ಫಾಕ್ಯೂನ್ ಲಲ್ಲೋನುಹಾ. ಪ್ರತಿ ಪ್ರಶ್ನೆಗೂ ಉತ್ತರ ಸಿಕ್ಕಂತೆ ಆ ಆದೇಶ ಅವರಿಗೆ ಮತ್ತಷ್ಟು ಕಷ್ಟವಾಗುತ್ತಾ ಹೋಗುತ್ತೆ. ಅಂದ್ರೆ ಅವರು ಪ್ರಶ್ನೆ ಕೇಳಿದಷ್ಟು ವಿವರಗಳು ಹೆಚ್ಚಾಗಿ ಅಂಥ ಹಸುವನ್ನು ಹುಡುಕುವುದು ಕಷ್ಟವಾಗುತ್ತಾ ಹೋಯಿತು. ಇದು ಒಂಥರ ನಾವು ಸಮಸ್ಯೆಯನ್ನು ಪರಿಹರಿಸುವ ಬದಲು ಅದನ್ನು ಮತ್ತಷ್ಟು ಜಟಿಲಗೊಳಿಸುವ ನಮ್ಮ ಮನಸ್ಥಿತಿಗೆ ಕನ್ನಡಿ ಹಿಡಿದಂತಿದೆ. ಖಂಡಿತ. ಇಲ್ಲಿರುವ ಪಾಠವೇ ಅದು. ಅವರ ಪ್ರಶ್ನೆಗಳು ಜ್ಞಾನಕ್ಕಾಗಲ್ಲ, ಬದಲಿಗೆ ಜವಾಬ್ದಾರಿಯಿಂದ ನುಂಚಿಕೊಳ್ಳಿಕ್ಕಾಗಿ. ಓಹೋ. ಕೊನೆಗೆ ಅವರು ಆ ಹಸುವನ್ನು ಕಷ್ಟಪಟ್ಟು ಬಲಿಕೊಡ್ತಾರೆ. ಅದರ ಒಂದು ಭಾಗದಿಂದ ಮೃತದೇಹಕ್ಕೆ ಮುಟ್ಟಿಸಿದಾಗ ಆತ ಎದ್ದು ನಿಂತು ತನ್ನ ಕೊಲೆಗಾರನ ಹೆಸರನ್ನು ಹೇಳ್ತಾನೆ. ವಾವ್! ಅಂದ್ರೆ ಅವರ ಅನುಮಾನದ ನಡುವೆಯೂ ದೈವಿಕ ಆದೇಶದಲ್ಲಿ ಪವಾಡವಿತ್ತು. ಈ ಕಥೆ ಅಧ್ಯಾಯದ ಆರಂಭದಲ್ಲಿ ಹೇಳಿದ ಕಪಟಿಗಳ ಮನಸ್ಥಿತಿಗೆ ಒಂದು ಐತಿಹಾಸಿಕ ಉದಾಹರಣೆಯ ಹಾಗೆ ಇದೆ ಅಲ್ವಾ? ಅತ್ಯುತ್ತಮವಾದ ಸಂಪರ್ಕ. ಆ ಹೃದಯದಲ್ಲಿನ ರೋಗದ ಒಂದು ಮುಖವಿದು. ಈ ಕಥೆಗಳು ಕೇವಲ ಇತಿಹಾಸವಲ್ಲ, ಅವು ಮಾನವನ ವರ್ತನೆಯ ಮಾದರಿಗಳು. ಸರಿ, ಹಾಗಾದರೆ ಈ ಕಥೆಗಳು ಒಂದು ನೈತಿಕ ಮತ್ತು ಮಾನಸಿಕ ಅಡಿಪಾಯವನ್ನು ಹಾಕಿಕೊಡುತ್ತವೆ. ಇದರ ಮೇಲೆ ಒಂದು ಸಮಾಜವನ್ನು ನಡೆಸಲು ಬೇಕಾದ ಪ್ರಾಯೋಗಿಕ ಕಾನೂನುಗಳನ್ನು ಕಟ್ಟಲಾಗಿದೆ. ಹೌದು. ಇಲ್ಲಿಂದ ಅಧ್ಯಾಯವು ಸಮುದಾಯ ನಿರ್ಮಾಣದ ಕಡೆಗೆ ಸಾಗುತ್ತೆ. ಉದಾಹರಣೆಗೆ ರಮದಾನ್ ತಿಂಗಳ ಉಪವಾಸವನ್ನು ಅಸ್ಯಾಮ್ ಅನ್ನು ಇದೇ ಅಧ್ಯಾಯದಲ್ಲಿ ಕಡ್ಡಾಯಗೊಳಿಸಲಾಗಿದೆ. ಅದರ ಉದ್ದೇಶ ಕೇವಲ ಹಸಿವಿನಿಂದ ಇರುವುದಲ್ಲ, ತಕ್ವಾ
ಅಂದ್ರೆ ದೈವಭಕ್ತಿಯನ್ನು ಸಾಧಿಸುವುದು ಅಂತ ಸ್ಪಷ್ಟಪಡಿಸಲಾಗಿದೆ. ಹೌದು. ಆರ್ಥಿಕತೆಯ ಬಗ್ಗೆಯೂ ಸ್ಪಷ್ಟವಾದ ನಿಯಮಗಳಿವೆ. ಅದರಲ್ಲೂ ದಾನ ಅಂದ್ರೆ ಸದಕಾತ್ ಮತ್ತು ಬಡ್ಡಿ ಅಂದ್ರೆ ರಿಬಾ ಬಗ್ಗೆ. ಹೌದು, ಆ ಹೋಲಿಕೆ ಬಹಳ ಸ್ಟ್ರೈಕಿಂಗ್ ಆಗಿದೆ. ದಾನ ನೀಡುವುದನ್ನು ಒಂದು ಬೀಜಕ್ಕೆ ಹೋಲಿಸಲಾಗಿದೆ. ಒಂದು ಬೀಜವು 7 ತೆನೆಗಳನ್ನು ಬಿಟ್ಟು ಪ್ರತಿ ತೆನೆಯಲ್ಲಿ 100 ಕಾಳುಗಳಿರುವಂತೆ ಅಂತ. ಅಂಡೆ ಒಂದು ಸಣ್ಣ ಸಹಾಯ ಸಮಾಜದಲ್ಲಿ 100 ಪಟ್ಟು ದೊಡ್ಡ ಪರಿಣಾಮ ಬೀರಬಹುದು. ಇದು ಕೇವಲ ಪುಣ್ಯದ ಲೆಕ್ಕಾಚಾರವಲ್ಲ, ಇದೊಂದು ಸಾಮಾಜಿಕ ಹೂಡಿಕೆಯ ಪರಿಕಲ್ಪನೆ. ಹೌದು. ಆದರೆ ಬಡ್ಡಿಯ ವಿಷಯದಲ್ಲಿ ಇದರ ಸಂಪೂರ್ಣ ಉಲ್ಟಾ ಚಿತ್ರಣವಿದೆ. ದೇವರು ವ್ಯಾಪಾರವನ್ನು ಧರ್ಮಸಮ್ಮತಗೊಳಿಸಿದ್ದಾನೆ ಮತ್ತು ಬಡ್ಡಿಯನ್ನು ನಿಷಿದ್ಧಗೊಳಿಸಿದ್ದಾನೆ ಅಂತ ಹೇಳಿ, ಬಡ್ಡಿಯನ್ನು ಬಿಡದಿದ್ದರೆ ಅದು ದೇವರು ಮತ್ತು ಅವನ ಸಂದೇಶವಾಹಕರ ವಿರುದ್ಧ ಯುದ್ಧ ಸಾರಿದಂತೆ ಅಂತ ಕಠಿಣವಾಗಿ ಎಚ್ಚರಿಸಲಾಗಿದೆ. ಹೌದು. ಯಾಕೆ ಬಡ್ಡಿಯ ಬಗ್ಗೆ ಇಷ್ಟೊಂದು ಕಠಿಣ ನಿಲುವು? ಯಾಕೆಂದ್ರೆ ಇಸ್ಲಾಮಿಕ್ ಆರ್ಥಿಕ ದೃಷ್ಟಿಕೋನದಲ್ಲಿ ದಾನವು ಸಮಾಜದಲ್ಲಿ ಸಂಪತ್ತನ್ನು ಹಂಚಿದರೆ, ಬಡ್ಡಿಯು ಸಂಪತ್ತನ್ನು ಕೆಲವು ಕಡೆ ಕೇಂದ್ರೀಕರಿಸುತ್ತೆ. ಅದು ಬಡವರನ್ನು ಮತ್ತಷ್ಟು ಶೋಷಣೆಗೆ ಒಳಪಡಿಸುತ್ತೆ. ಸೊ ವ್ಯಾಪಾರದಲ್ಲಿ ಲಾಭ ನಷ್ಟ ಎರಡನ್ನೂ ಹಂಚಿಕೊಳ್ಬೇಕು, ಆದರೆ ಸಾಲದ ಮೇಲೆ ಬಡ್ಡಿ ತೆಗೆದುಕೊಂಡು ಇನ್ನೊಬ್ಬರ ಅಸಹಾಯಕತೆಯ ಲಾಭ ಪಡೆಬಾರದು ಅನ್ನೋದು ಇದರ ಹಿಂದಿನ ತತ್ವ. ಸರಿ. ಈ ಎಲ್ಲ ಕಾನೂನುಗಳು, ನಿಯಮಗಳ ಮಧ್ಯೆ ಇದ್ದಕ್ಕಿದ್ದಂತೆ ಕುರಾನ್ನಿನ ಅತ್ಯಂತ ಪ್ರಸಿದ್ಧ ವಾಕ್ಯಗಳಲ್ಲಿ ಒಂದಾದ ಆಯತ್ ಅಲ್ ಕುರ್ಸಿ ಅಂದ್ರೆ ಸಿಂಹಾಸನದ ವಾಕ್ಯ ಬರುತ್ತೆ. ಹೌದು. ಇದರ ಮಹತ್ವವೇನು? ಆಯತ್ ಅಲ್ ಕುರ್ಸಿ ಇಡೀ ಇಸ್ಲಾಮಿಕ್ ದೇವತಾಶಾಸ್ತ್ರದ ಸಾರಾಂಶದಂತಿದೆ. ಅಲ್ಲಾಹ್, ಅವನಲ್ಲದೆ ಬೇರೆ ದೇವರಿಲ್ಲ. ಅವನು ಸದಾ ಜೀವಂತ, ಎಲ್ಲವನ್ನೂ ನಿರ್ವಹಿಸುವವನು. ಇದು ದೇವರ ಏಕತೆ, ಅವನ ಅನಂತ ಶಕ್ತಿ, ಅವನ ಜ್ಞಾನದ ವಿಸ್ತಾರವನ್ನು ಅತ್ಯಂತ ಪ್ರಭಾವಶಾಲಿಯಾಗಿ ವಿವರಿಸುತ್ತೆ. ನನಗೆ ಅತ್ಯಂತ ಆಶ್ಚರ್ಯವೆನಿಸುವುದು ಏನೆಂದರೆ, ದೇವರ ಈ ಅಪಾರ ಅನಂತ ಶಕ್ತಿಯನ್ನು ವರ್ಣಿಸಿದ ತಕ್ಷಣವೇ ಬರುವ ವಾಕ್ಯ ಲಾ ಇಕ್ರಾಹ ಫಿದ್ದೀನ್. ಹೌದು, ಧರ್ಮದಲ್ಲಿ ಯಾವುದೇ ಒತ್ತಾಯವಿಲ್ಲ. ಇದು ಬಹಳ ವಿರೋಧಾಭಾಸವಾಗಿ ಕಾಣಿಸುತ್ತೆ. ಸರ್ವಶಕ್ತನಾದ ದೇವರು ತನ್ನನ್ನು ನಂಬುವಂತೆ ಯಾಕೆ ಯಾರನ್ನೂ ಒತ್ತಾಯಿಸುವುದಿಲ್ಲ? ಇದೇ ಈ ಅಧ್ಯಾಯದ ಸೌಂದರ್ಯ. ಇಲ್ಲಿ ಹೇಳ್ತಿರೋದೇನೆಂದ್ರೆ, ನಿಜವಾದ ಶಕ್ತಿಗೆ ಒತ್ತಾಯದ ಅಗತ್ಯವಿಲ್ಲ. ಓ, ಸರಿ ಮತ್ತು ತಪ್ಪು ದಾರಿಗಳನ್ನು ಸ್ಪಷ್ಟವಾಗಿ ತೋರಿಸಲಾಗಿದೆ. ಇನ್ನು ಆಯ್ಕೆ ಮಾಡುವುದು ಮನುಷ್ಯನಿಗೆ ಬಿಟ್ಟಿದ್ದು. ಸತ್ಯವನ್ನು ಒಪ್ಪಿಕೊಳ್ಳುವುದು ಹೃದಯದಿಂದ ಆಗಬೇಕೇ ಹೊರತು ಕತ್ತಿಯ ಬಲದಿಂದಲ್ಲ ಅನ್ನೋದು ಇದರ ಸ್ಪಷ್ಟ ಸಂದೇಶ. ಹಾಗಾದ್ರೆ ಈ ಎಲ್ಲಾ ಕಥೆಗಳು, ಕಾನೂನುಗಳು, ತತ್ವಗಳು ಇವೆಲ್ಲವೂ ನಮ್ಮನ್ನು ಯಾವ ಕೇಂದ್ರ ಬಿಂದುವಿನತ್ತ ಕೊಂಡೊಯ್ಯುತ್ತಿವೆ? ಇದರ ಅಂತಿಮ ಸಂದೇಶವಾದರೂ ಏನು? ಎಲ್ಲವೂ ಬಂದು ಸೇರುವುದು ಒಂದೇ ಪದಕ್ಕೆ: ಇಸ್ಲಾಂ. ಅಂದರೆ ಶರಣಾಗತಿ. ಶರಣಾಗತಿ. ಏಕದೇವನಿಗೆ ಸಂಪೂರ್ಣವಾಗಿ ಶರಣಾಗುವುದು, ಅವನ ಮಾರ್ಗದರ್ಶನವನ್ನು ಪಾಲಿಸುವ ಮೂಲಕ. ಈ ಮಾರ್ಗ ಹೊಸದೇನಲ್ಲ. ಇದು ಪ್ರವಾದಿ ಎಬ್ರಹಾಂ ಅಂದ್ರೆ ಇಬ್ರಾಹಿಂ ಅವರಿಂದಲೇ ನಡೆದುಕೊಂಡು ಬಂದ ದಾರಿ ಅಂತ ಈ ಅಧ್ಯಾಯ ಪದೇ ಪದೇ ನೆನಪಿಸುತ್ತೆ. ಹೌದು, ಅಧ್ಯಾಯದ ಕೊನೆಯ ವಾಕ್ಯಗಳು ಆ ಮನ್ ರಸೂಲ್ ಇಡೀ ಅಧ್ಯಾಯದ ಸಾರಾಂಶವನ್ನು ಹಿಡಿದಿಟ್ಟಂತಿವೆ. ಒಬ್ಬ ನಂಬಿಕೆಯುಳ್ಳವನು ದೇವರು, ಅವನ ದೇವದೂತರು, ಅವನ ಗ್ರಂಥಗಳು ಮತ್ತು ಅವನ ಎಲ್ಲ ಪ್ರವಾದಿಗಳನ್ನು ನಂಬಬೇಕು ಅಂತ. ಹೌದು, ನಾವು ಅವನ ಪ್ರವಾದಿಗಳಲ್ಲಿ ಯಾರ ನಡುವೆಯೂ ತಾರತಮ್ಯ ಮಾಡುವುದಿಲ್ಲ ಅನ್ನೋ ವಾಕ್ಯ ಬಹಳ ಮುಖ್ಯ. ಮತ್ತು ಆ ಕೊನೆಯ ಭಾಗ ಒಂದು ಅದ್ಭುತವಾದ ಪ್ರಾರ್ಥನೆಯೊಂದಿಗೆ ಮುಗಿಯುತ್ತೆ. ನಮ್ಮ ಪ್ರಭು, ನಾವು ಮರೆತರೆ ಅಥವಾ ತಪ್ಪು ಮಾಡಿದರೆ ನಮ್ಮನ್ನು ಶಿಕ್ಷಿಸಬೇಡ, ನಮಗೆ ತಾಳಿಕೊಳ್ಳಲಾಗದ ಭಾರವನ್ನು ಹೊರಿಸಬೇಡ. ಹೌದು, ಇದು ಮಾನವನ ಅಸಹಾಯಕತೆಯ ಒಂದು ಪ್ರಾಮಾಣಿಕ ಒಪ್ಪಿಗೆ. ಎಷ್ಟೇ ನಿಯಮಗಳಿದ್ದರೂ, ಎಷ್ಟೇ ಜ್ಞಾನವಿದ್ದರೂ, ಕೊನೆಗೆ ಮನುಷ್ಯನು ದೇವರ ಕರುಣೆ ಮತ್ತು ಸಹಾಯವನ್ನು ಅವಲಂಬಿಸಿಯೇ ಇರುತ್ತಾನೆ ಅನ್ನೋದನ್ನು ಇದು ತೋರಿಸುತ್ತೆ. ಇವತ್ತಿನ ನಮ್ಮ ಚರ್ಚೆಯಲ್ಲಿ ಸೂರಹ ಅಲ್ ಬಕರಾದ ವಿಶಾಲವಾದ ಜ್ಞಾನಸಾಗರದಿಂದ ಕೆಲವು ಹನಿಗಳನ್ನು ಮಾತ್ರ ನೋಡಿದ್ದೇವೆ. ಮಾನವನ ಮನಸ್ಸಿನ ವಿಧಗಳಿಂದ ಹಿಡಿದು ಇತಿಹಾಸದ ಪಾಠಗಳು ಮತ್ತು ಒಂದು ನ್ಯಾಯಯುತ ಸಮಾಜದ ನೀಲನಕ್ಷೆಯವರೆಗೆ ಎಲ್ಲವನ್ನು ಸ್ಪರ್ಶಿಸಲು ಪ್ರಯತ್ನಿಸಿದ್ದೇವೆ. ಈ ಅಧ್ಯಾಯವು ಪದೇ ಪದೇ ಒಂದು ಹೋಲಿಕೆಯನ್ನು ನಮ್ಮ ಮುಂದಿಡುತ್ತದೆ. ಬನಿ ಇಸ್ರೇಲ್ ಜನಾಂಗದವರು ಆದೇಶವನ್ನು ಕೇಳಿದಾಗ ನಾವು ಕೇಳಿದೆವು ಮತ್ತು ನಾವು ಅವಿಧೇಯರಾದೆವು ಅಂದರು. ಸಮೀನಾವ ಅಸೈನಾ. ಹೌದು, ಆದರೆ ನಂಬಿಕೆಯುಳ್ಳವರು ನಾವು ಕೇಳಿದೆವು ಮತ್ತು ನಾವು ವಿಧೇಯರಾದೆವು ಅಂದರು. ಸಮೀನಾವ ಅತ ಆನ. ಎರಡೂ ಗುಂಪುಗಳು ಕೇಳಿಸಿಕೊಂಡು, ಆದರೆ ಪ್ರತಿಕ್ರಿಯೆ ಮಾತ್ರ ಬೇರೆ ಬೇರೆಯಾಗಿತ್ತು. ಹಾಗಾದ್ರೆ ಇದು ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನು ಬಿಟ್ಟು ಹೋಗ್ತದೆ. ಜ್ಞಾನವನ್ನು ಹೊಂದುವುದಕ್ಕೂ, ಕೇಳುವುದಕ್ಕೂ ಮತ್ತು ಕೇಳಿದ್ದರ ಮೇಲೆ ಕಾರ್ಯಪ್ರವೃತ್ತರಾಗುವುದಕ್ಕೂ
ಇರುವ ಸಂಬಂಧವೇನು? ಹ್ಮ್ ಕೇಳಿಸಿಕೊಳ್ಳುವುದಕ್ಕೂ ಒಪ್ಪಿಕೊಳ್ಳುವುದಕ್ಕೂ ನಡುವೆ ಇರುವ ಆ ಜಾಗದಲ್ಲಿ ಏನಿದೆ? ಅದು ಅನುಮಾನವೇ, ಅಹಂಕಾರವೇ ಅಥವಾ ಭಯವೇ? ಬಹುಶಃ ಈ ಪ್ರಶ್ನೆಗೆ ಉತ್ತರವನ್ನು ನಮ್ಮೊಳಗೆ ಹುಡುಕಿಕೊಳ್ಳಬೇಕೇನೋ. ಈ ಆಲೋಚನೆಯೊಂದಿಗೆ ಇಂದಿನ ಚರ್ಚೆಯನ್ನು ಮುಗಿಸೋಣ. ಚರ್ಚೆಗೆ ಸ್ವಾಗತ. ಇವತ್ತು ನಮ್ಮ ಚರ್ಚೆಯ ವಿಷಯ ಸೂರಾ ಅಲ್ ಬಕರಾದಲ್ಲಿ ಬರುವ ಎರಡು ಬಹಳ ಪ್ರಮುಖ ಪರಿಕಲ್ಪನೆಗಳು. ಒಂದು ದೈವಿಕ ಇಚ್ಛೆ ಅಂದರೆ ಡಿವೈನ್ ಪ್ರಿಡೆಸ್ಟಿನೇಷನ್, ಇನ್ನೊಂದು ಮಾನವನ ಸ್ವತಂತ್ರ ಇಚ್ಛೆ ಅಂದರೆ ಹ್ಯೂಮನ್ ಫ್ರೀ ವಿಲ್. ಇದು ಬಹುಶಃ ಇಸ್ಲಾಮಿಕ್ ದೇವತಾಶಾಸ್ತ್ರದ ಅತ್ಯಂತ ಹಳೆಯ ಪ್ರಶ್ನೆಗಳಲ್ಲಿ ಒಂದು. ಈ ಸೂರದ ಪ್ರಕಾರ ನಮ್ಮ ನಂಬಿಕೆಗಳಿಗೆ, ನಮ್ಮ ಕೆಲಸಗಳಿಗೆ ಅಂತಿಮವಾಗಿ ಯಾರು ಜವಾಬ್ದಾರರು? ಎಲ್ಲವನ್ನೂ ನಿರ್ಧರಿಸುವ ದೇವರ ಸಾರ್ವಭೌಮ ಇಚ್ಛೆಯೇ ಅಥವಾ ನಾವೇ ನಮ್ಮ ಆಯ್ಕೆಗಳ ಮೂಲಕ ನಮ್ಮ ಹಾದಿಯನ್ನು ರೂಪಿಸ್ಕೊಳ್ತೀವ? ಈ ಚರ್ಚೆ ಪೂರ್ತಿಯಾಗಿ ಸೂರಾ ಅಲ್ ಬಕರಾದ ಪಠ್ಯದ ಮೇಲೆಯೇ ಇರುತ್ತೆ. ನನ್ನ ವಾದ ಏನಂದ್ರೆ, ಈ ಸೂರಾದಲ್ಲಿ ದೈವಿಕ ಸಾರ್ವಭೌಮತ್ವಕ್ಕೆ ಪೂರ್ವ ನಿರ್ಣಯಕ್ಕೆ ಸ್ಪಷ್ಟವಾದ ಪ್ರಾಧಾನ್ಯತೆ ನೀಡಲಾಗಿದೆ. ಆದ್ರೆ ನಾನು ಇದನ್ನ ಸ್ವಲ್ಪ ಬೇರೆ ದೃಷ್ಟಿಕೋನದಿಂದ ನೋಡ್ತೀನಿ. ನನ್ನ ಪ್ರಕಾರ ಸೂರಾ ಅಲ್ ಬಕರಾದ ಬಹುಪಾಲು ಒತ್ತು ನೀಡುವುದು ಮಾನವನ ಜವಾಬ್ದಾರಿ, ಅವನ ಆಯ್ಕೆ ಮತ್ತು ಆ ಆಯ್ಕೆಯ ಪರಿಣಾಮಗಳ ಮೇಲೆ. ಹಾಗಾಗಿ ನನ್ನ ಪ್ರಕಾರ ಈ ಸೂರದ ಕೇಂದ್ರಬಿಂದು ಸ್ವತಂತ್ರ ಇಚ್ಛೆಯೇ ಆಗಿದೆ. ಹಾಗಾದ್ರೆ ನನ್ನ ನಿಲುವನ್ನು ಇನ್ನಷ್ಟು ಸ್ಪಷ್ಟಪಡಿಸ್ತೀನಿ. ನನ್ನ ದೃಷ್ಟಿಯಲ್ಲಿ ಸೂರಾ ಅಲ್ ಬಕರಾದ ಮೂಲಭೂತ ಸಂದೇಶವೇ ದೇವರ ಸಂಪೂರ್ಣ ಅಧಿಕಾರ ಮತ್ತು ನಿಯಂತ್ರಣವನ್ನು ಸ್ಥಾಪಿಸುವುದು. ಮನುಷ್ಯನ ನಂಬಿಕೆ ಅಥವಾ ಅಪನಂಬಿಕೆಯಂತಹ ಅಂತಿಮ ಫಲಿತಾಂಶಗಳು ದೈವಿಕ ಇಚ್ಛೆಯ ನೇರ ಪರಿಣಾಮಗಳು. ಈಗ ನೋಡಿ, ಸೂರಾದ ಆರಂಭದಲ್ಲೇ ಅಪನಂಬಿಕೆಯುಳ್ಳವರ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ. ಅಲ್ಲಾಹನು ಅವರ ಹೃದಯಗಳು ಮತ್ತು ಕಿವಿಗಳ ಮೇಲೆ ಮುದ್ರೆ ಹಾಕಿದ್ದಾನೆ ಅಂತ. ಗಮನಿಸಿ, ಇದು ಅವರ ಹೃದಯಗಳು ಮುದ್ರೆಯಾದವು ಅಂತ ಇಲ್ಲ, ಬದಲಿಗೆ ಅಲ್ಲಾಹನು ಮುದ್ರೆ ಹಾಕಿದ್ದಾನೆ ಅಂತ ಇದೆ. ಇದು ದೇವರ ಒಂದು ಸಕ್ರಿಯ ಕ್ರಿಯೆ. ಮುಂದುವರೆದು ನೀವು ಅವರಿಗೆ ಎಚ್ಚರಿಕೆ ನೀಡಿದ್ರೂ ಅಥವಾ ನೀಡದಿದ್ರೂ ಅವರು ನಂಬುವುದಿಲ್ಲ ಅಂತನೂ ಹೇಳಲಾಗಿದೆ. ಅಂದ್ರೆ ಅವರ ಸ್ಥಿತಿ ಮೊದಲೇ ನಿರ್ಧಾರವಾಗಿದೆ ಅನ್ನೋದಕ್ಕೆ ಇದಕ್ಕಿಂತ ಪ್ರಬಲ ಸಾಕ್ಷಿ ಬೇಕಿಲ್ಲ ಅಲ್ವಾ? ಇದರ ಜೊತೆಗೆ ಅವನು ಅದರಿಂದ ಅನೇಕರನ್ನು ದಾರಿ ತಪ್ಪಿಸುತ್ತಾನೆ ಮತ್ತು ಅನೇಕರಿಗೆ ಮಾರ್ಗದರ್ಶನ ನೀಡುತ್ತಾನೆ ಅನ್ನೋ ಮಾತು ಮಾರ್ಗದರ್ಶನ ಮತ್ತು ದಾರಿ ತಪ್ಪುವಿಕೆ ಎರಡೂ ದೇವರ ಕೈಯಲ್ಲೇ ಇದೆ ಅನ್ನೋದನ್ನ ಸಂದೇಹಕ್ಕೆ ಇಡವಿಲ್ಲದಂತೆ ಸ್ಪಷ್ಟಪಡಿಸುತ್ತೆ. ನೀವು ಹೇಳಿದ ಅಂಶಗಳಲ್ಲಿ ಸತ್ಯವಿದೆ, ಆದರೆ ನೀವು ಆಯದ ವಚನಗಳು ಕಥೆಯ ಒಂದು ಭಾಗವನ್ನಷ್ಟೇ ಹೇಳ್ತಿವೆ ಅಂತ ನನಗನಿಸುತ್ತೆ. ನಾನು ಈ ಸೂರಾವನ್ನು ಓದಿದಾಗ ನನಗೆ ಕಾಣುವುದು ಮಾನವನ ಜವಾಬ್ದಾರಿಯ ಮೇಲೆ ನಿರಂತರವಾದ ಒತ್ತು. ಇದು ಕೇವಲ ಒಂದು ದೇವತಾಶಾಸ್ತ್ರದ ಗ್ರಂಥ ಅಲ್ಲ, ಇದೊಂದು ರೀತಿ ಜೀವನದ ಪ್ರತಿಯೊಂದು ಅಂಶಕ್ಕೂ ಮಾರ್ಗದರ್ಶನ ನೀಡುವ ಸಂವಿಧಾನದಂತೆ. ಪ್ರಾರ್ಥನೆ, ದಾನ, ಉಪವಾಸ, ವ್ಯಾಪಾರ, ಮದುವೆ, ವಿಚ್ಛೇದನೆ, ಯುದ್ಧ, ಹೀಗೆ ಪ್ರತಿಯೊಂದಕ್ಕೂ ನಿಯಮಗಳಿವೆ. ಇಷ್ಟೊಂದು ಆಜ್ಞೆಗಳು ಮತ್ತೆ ನಿಷೇಧಗಳು ಇರುವುದೇ ಮನುಷ್ಯನಿಗೆ ಪಾಲಿಸಲು ಅಥವಾ ಉಲ್ಲಂಘಿಸಲು ಆಯ್ಕೆಯ ಸ್ವಾತಂತ್ರ್ಯವಿದೆ ಅನ್ನೋದಕ್ಕೆ ಸಾಕ್ಷಿ. ಆದಮ್ನ ಕಥೆಯನ್ನೇ ತಗೊಳ್ಳಿ. ಅವರಿಗೆ ಈ ಮರವನ್ನು ಸಮೀಪಿಸಬೇಡಿ ಅಂತ ಒಂದು ಸ್ಪಷ್ಟ ಆಜ್ಞೆ ಇತ್ತು, ಆದರೆ ಅವರು ಅದನ್ನು ಉಲ್ಲಂಘಿಸಲು ಆಯ್ಕೆ ಮಾಡಿದರು ಮತ್ತು ಅದರ ಪರಿಣಾಮವನ್ನು ಅನುಭವಿಸಿದರು. ಎಲ್ಲಕ್ಕಿಂತ ಮುಖ್ಯವಾಗಿ ಸೂರಾದ ಕೊನೆಯಲ್ಲಿ ಬರುವ ಅಲ್ಲಾಹನು ಯಾವುದೇ ಆತ್ಮಕ್ಕೆ ಅದರ ಸಾಮರ್ಥ್ಯವನ್ನು ಮೀರಿ ಹೊಣೆಗಾರಿಕೆ ನೀಡುವುದಿಲ್ಲ, ಅದು ಗಳಿಸಿದ ಒಳ್ಳೆಯ ಫಲ ಅದಕ್ಕೆ ಮತ್ತು ಅದು ಮಾಡಿದ ಕೆಟ್ಟ ಹೊರೆ ಅದರ ಮೇಲೆ ಎಂಬ ವಚನ, ಇದು ವೈಯಕ್ತಿಕ ಜವಾಬ್ದಾರಿಯನ್ನು ಒಂದು ಅಡಿಪಾಯದ ತತ್ವವಾಗಿ ಸ್ಥಾಪಿಸುತ್ತೆ. ಆಯ್ಕೆಯ ಸ್ವಾತಂತ್ರ್ಯವೇ ಇಲ್ಲದಿದ್ದರೆ ಜವಾಬ್ದಾರಿಯನ್ನದು ಹೇಗೆ ಸಾಧ್ಯ ಹೇಳಿ? ಸರಿ, ನೀವು ಪ್ರಸ್ತಾಪಿಸಿದ ಆ ಮುದ್ರೆಯ ಪರಿಕಲ್ಪನೆಗೆ ಮತ್ತೆ ಬರೋಣ. ಅದು ನಿಜಕ್ಕೂ ಈ ಚರ್ಚೆಯ ಒಂದು ಕೇಂದ್ರಬಿಂದು. ಯಾಕಂದ್ರೆ ಅವರ ಹೃದಯಗಳ ಮೇಲೆ ಮುದ್ರೆ ಹಾಕಲಾಗಿದೆ ಅನ್ನೋದನ್ನ ಕೇವಲ ಒಂದು ರೂಪಕ ಅಂತ ತಳ್ಳಿ ಹಾಕಕ್ಕಾಗಲ್ಲ. ಅದೊಂದು ಸ್ಥಿತಿ, ದೈವಿಕವಾಗಿ ನಿರ್ಧರಿಸಲ್ಪಟ್ಟ ಸ್ಥಿತಿ. ಹಾಗಾದ್ರೆ ನನ್ನ ಪ್ರಶ್ನೆ ಇದು, ಆ ಸ್ಥಿತಿಯಲ್ಲಿರುವರಿಗೆ ನಂಬಿಕೆ ಹಾದಿಯೇ ಪ್ರವೇಶಿಸಲಾಗದಂತೆ ಇದ್ರೆ ಅವರ ಅಪನಂಬಿಕೆಗೆ ಅವರ ಆಯ್ಕೆ ಹೇಗೆ ಕಾರಣವಾಗುತ್ತೆ? ಅದು ಅವರ ಮೇಲೆ ವಿಧಿಸಲಾದ ಸ್ಥಿತಿಯಲ್ವೇ? ನೀವು ಎಚ್ಚರಿಸಿದ್ರೂ ಎಚ್ಚರಿಸದಿದ್ದರೂ ಅವರು ನಂಬುವುದಿಲ್ಲ ಅನ್ನೋ ಸ್ಪಷ್ಟ ಮಾತುಗಳು ಮಾನವನ ಪ್ರಯತ್ನ ಇಲ್ಲಿ ನಿರರ್ಥಕ ಮತ್ತು ಅವನ ಇಚ್ಛಾಶಕ್ತಿ ಅಪ್ರಸ್ತುತ ಅನ್ನೋದನ್ನ ತೋರಿಸುವುದಿಲ್ವೇ? ಖಂಡಿತ, ಅದು ಬಹಳ ಮುಖ್ಯವಾದ ಪ್ರಶ್ನೆ. ಆದರೆ ಆ ಮುದ್ರೆಯನ್ನು ನಾವು ಕಾರಣ ಅಂತ ನೋಡೋದಕ್ಕಿಂತ ಅದೊಂದು ಪರಿಣಾಮ ಅಂತ ನೋಡಿದ್ರೆ ಇಡೀ ಚಿತ್ರಣವೇ ಬದಲಾಗುತ್ತೆ. ಅಂದ್ರೆ ಆ ಮುದ್ರೆಯು ಯಾದೃಚ್ಛಿಕವಾಗಿ ಹಾಕಿದ್ದಲ್ಲ,
ಒಬ್ಬ ವ್ಯಕ್ತಿ ಸತತವಾಗಿ ಸತ್ಯವನ್ನು ತಿರಸ್ಕರಿಸಿದಾಗ, ಅಹಂಕಾರದಿಂದ ವರ್ತಿಸಿದಾಗ ಮತ್ತು ಕೆಟ್ಟ ಕೆಲಸಗಳಲ್ಲೇ ತೊಡಗಿದಾಗ ಅವರ ಹೃದಯಗಳು ಕಠಿಣವಾಗ್ತಾ ಹೋಗ್ತವೆ. ಪಠ್ಯವು ಆ ಸ್ಥಿತಿಯನ್ನೇ ಮುದ್ರೆ ಅಂತ ವಿವರಿಸುತ್ತೆ. ಸೂರಾ ಅಲ್ ಬಕರಾದಲ್ಲಿ ಬನಿ ಇಸ್ರಾಯಿಲ್ನ ಕಥೆಗಳನ್ನೇ ನೋಡಿ. ಅವರಿಗೆ ಪದೇ ಪದೇ ದೈವಿಕ ಅನುಗ್ರಹ, ಪವಾಡಗಳು, ಮಾರ್ಗದರ್ಶನ ಎಲ್ಲವೂ ಸಿಕ್ಕಿತು. ಸಮುದ್ರವನ್ನ ವಿಭಜಿಸಿದ್ದು, ಮನ್ನಾ ಸಲ್ವಾ ಆಹಾರ ನೀಡಿದ್ದು, ಇಷ್ಟೆಲ್ಲ ಆದ್ರೂ ಅವರು ಚಿನ್ನದ ಕರುವನ್ನು ಪೂಜಿಸುವಂತಹ ತಪ್ಪು ಆಯ್ಕೆಗಳನ್ನ ಮಾಡ್ತಾರೆ. ಅವರ ಈ ನಿರಂತರ ಅವಿಧೇಯತೆ ಮತ್ತು ಕೃತಜ್ಞತೆಯ ನಂತರವೇ ಅವರ ಮೇಲೆ ದೈವಿಕ ಶಿಕ್ಷೆ ಮತ್ತು ಕಠಿಣತೆ ವಿಧಿಸಲಾಯಿತು. ಅಂದ್ರೆ ಅವರ ಆಯ್ಕೆಗಳ ಶರಣಿಯೇ ಅವರನ್ನು ಆ ಮುದ್ರೆಯ ಸ್ಥಿತಿಗೆ ತಲುಪಿಸಿತು. ದೇವರು ಆ ಸ್ಥಿತಿಯನ್ನು ಖಾಯಂಗೊಳಿಸಿದ, ಆದರೆ ಅದನ್ನು ಪ್ರಾರಂಭಿಸಿದ್ದು ಅವರೇ. ಆದರೆ ಅಲ್ಲಾಹನು ತಾನು ಬಯಸಿದವರಿಗೆ ಮಾರ್ಗದರ್ಶನ ನೀಡುತ್ತಾನೆ ಅನ್ನೋ ವಾಕ್ಯ ಸೂರದಲ್ಲಿ ಹಲವು ಬಾರಿ ಬರ್ತದಲ್ಲ. ಇದು ಮಾರ್ಗದರ್ಶನ ಅನ್ನೋದು ಸಂಪೂರ್ಣವಾಗಿ ದೈವಿಕ ಅನುಗ್ರಹ ಮತ್ತು ಸಾರ್ವಭೌಮ ಆಯ್ಕೆಯ ಹೊರತು ಮಾನವನ ಪ್ರಯತ್ನ ಅಥವಾ ಅರ್ಹತೆಯಿಂದ ಗಳಿಸಿದಲ್ಲ ಅನ್ನೋದನ್ನು ಸ್ಪಷ್ಟಪಡಿಸುತ್ತೆ. ಹಾಗೆಯೇ ಅವನು ಅನೇಕರನ್ನು ದಾರಿ ತಪ್ಪಿಸುತ್ತಾನೆ ಎಂಬಲ್ಲಿ ಬಳಸಲಾದ ಯುಧಿಲ್ಲು ಅನ್ನೋ ಕ್ರಿಯಾಪದ ಇದೆಯಲ್ಲ, ಅದು ಸಕ್ರಿಯವಾಗಿದೆ. ಅಂದ್ರೆ ಜನರು ದಾರಿ ತಪ್ಪಲು ದೇವರು ಅನುಮತಿಸುತ್ತಾನೆ ಅಂತಲ್ಲ, ಬದಲಿಗೆ ದೇವರೇ ಅವರನ್ನು ದಾರಿ ತಪ್ಪಿಸುತ್ತಾನೆ ಅಂತ. ದೇವರ ಈ ಸಕ್ರಿಯ ಪಾತ್ರವನ್ನ ನೀವು ಹೇಳೋ ಮಾನವನ ಸಂಪೂರ್ಣ ಜವಾಬ್ದಾರಿಯೊಂದಿಗೆ ಹೇಗೆ ಸಮನ್ವಯಗೊಳಿಸುತ್ತೀರಿ? ಒಂದು ನಿಮಿಷ, ನೀವು ಆ ವಚನವನ್ನು ಉಲ್ಲೇಖಿಸಿದ್ದು ಒಳ್ಳೆಯದೇ ಆಯಿತು. ಯಾಕಂದ್ರೆ ಅದರ ಮುಂದಿನ ಭಾಗವೇ ನನ್ನ ವಾದಕ್ಕೆ ಪುಷ್ಟಿ ಕೊಡುತ್ತೆ. ಆ ಸಾಲು ಅಲ್ಲಿಗೆ ನಿಲ್ಲೋದಿಲ್ಲ ಅಲ್ವಾ? ಅದು ಮುಂದುವರೆದು, ಅವನು ಅದರಿಂದ ದುಷ್ಟರನ್ನೂ ಅಲ್-ಫಾಸಿಕೀನ್ ಹೊರತುಪಡಿಸಿ ಬೇರೆ ಯಾರನ್ನೂ ದಾರಿ ತಪ್ಪಿಸುವುದಿಲ್ಲ ಅಂತ ಸ್ಪಷ್ಟಪಡಿಸುತ್ತೆ. ಇಲ್ಲಿ ಅಲ್-ಫಾಸಿಕೀನ್ ಅಂದ್ರೆ ಕೇವಲ ಪಾಪಿಗಳು ಅಂತಲ್ಲ, ಅದರ ಆಳವಾದ ಅರ್ಥ ದೇವರೊಂದಿಗೆ ತಮ್ಮ ಒಡಂಬಡಿಕೆಯನ್ನು ತಿಳಿದು ಉದ್ದೇಶಪೂರ್ವಕವಾಗಿ ಮುರಿದವರು. ಅಂದ್ರೆ ದಾರಿ ತಪ್ಪುವಿಕೆಯನ್ನೋದು ಯಾದೃಚ್ಛಿಕವಲ್ಲ, ಅದು ವ್ಯಕ್ತಿಯ ಹಿಂದಿನ ದುಷ್ಕೃತ್ಯಗಳು, ಅವನ ದಂಗೆಕೋರ ಆಯ್ಕೆಗಳಿಗೆ ಒಂದು ದೈವಿಕ ಪ್ರತಿಕ್ರಿಯೆ. ಅವರು ಫಾಸಿಕೀನ್ ಆಗಲು ಆಯ್ಕೆ ಮಾಡಿಕೊಂಡಿದ್ರಿಂದಲೇ ದೇವರು ಅವರನ್ನು ಅದೇ ದಾರಿಯಲ್ಲಿ ಮುಂದುವರಿಯಲು ಬಿಡುತ್ತಾನೆ. ಮಾರ್ಗದರ್ಶನವನ್ನು ನೀಡಲಾಗುತ್ತದೆ, ಆದರೆ ಆದಮ್ನ ಕಥೆಯಲ್ಲಿ ಹೇಳಿದಂತೆ, ನನ್ನಿಂದ ನಿಮಗೆ ಮಾರ್ಗದರ್ಶನ ಬಂದಾಗ ಯಾರು ನನ್ನ ಮಾರ್ಗದರ್ಶನವನ್ನು ಅನುಸರಿಸುತ್ತಾರೋ ಅಂತ ಹೇಳಲಾಗಿದೆ. ಇಲ್ಲಿ ಅನುಸರಿಸುವ ಆಯ್ಕೆ ಸ್ಪಷ್ಟವಾಗಿ ವ್ಯಕ್ತಿಗೆ ಸೇರಿತು. ಸರಿ, ಹಾಗಾದ್ರೆ ನೀವು ಹೇಳುವಂತೆ ಕಾನೂನು ಮತ್ತು ಜವಾಬ್ದಾರಿಗೆ ಇಷ್ಟು ಪ್ರಾಮುಖ್ಯತೆ ಇದ್ರೆ ಸೂರಾ ಅಲ್ ಬಕರಾದಲ್ಲಿಯೇ ಬರುವ ಅಲ್ಲಾಹನು ಬಯಸಿದ್ದರೆ ಅವರು ಹೋರಾಡುತ್ತಿರಲಿಲ್ಲ, ಆದರೆ ಅಲ್ಲಾಹನು ತಾನು ಬಯಸಿದ್ದನ್ನು ಮಾಡುತ್ತಾನೆ ಅನ್ನೋ ವಚನವನ್ನು ನೀವು ಹೇಗೆ ಅರ್ಥೈಸುತ್ತೀರಿ? ಇಲ್ಲಿ ಮನುಷ್ಯರ ನಡುವಿನ ಯುದ್ಧ, ಸಂಘರ್ಷದಂತಹ ದೊಡ್ಡ ಘಟನೆಗಳು ಕೂಡ ಅಂತಿಮವಾಗಿ ದೇವರ ಇಚ್ಛೆಗೆ ಒಳಪಟ್ಟಿವೆ ಅಂತ ಸ್ಪಷ್ಟವಾಗಿ ಹೇಳಿದಂತಾಯ್ತಲ್ಲ. ಮನುಷ್ಯರ ಆಯ್ಕೆಗಳೇ ಅಂತಿಮವಾಗಿದ್ರೆ ಈ ಮಾತಿನ ಅರ್ಥವೇನು? ಇದು ನಮ್ಮ ಆಯ್ಕೆಗಳೆಲ್ಲವೂ ಒಂದು ದೊಡ್ಡ ದೈವಿಕ ನಾಟಕದ ಭಾಗವಷ್ಟೇ ಅಂತ ಸೂಚಿಸುವುದಿಲ್ವೇ? ಇಲ್ಲ ಇಲ್ಲ, ಖಂಡಿತವಾಗಿಯೂ ಹಾಗಲ್ಲ. ಆ ವಚನವು ದೇವರ ಪರಮಶಕ್ತಿಯನ್ನು ತೋರಿಸುತ್ತೆ, ಆದ್ರೆ ಅದು ಮಾನವನ ಜವಾಬ್ದಾರಿಯನ್ನು ರದ್ದುಗೊಳಿಸೋದಿಲ್ಲ. ಈ ಸೂರಾದಲ್ಲಿರುವ ಕಾನೂನುಗಳ ವಿವರಗಳನ್ನು ನಾವು ಕಡೆಗಣಿಸೋ ಹಾಗಿಲ್ಲ. ಇದು ಕೇವಲ ಪ್ರಾರ್ಥನೆ, ಉಪವಾಸದ ಬಗ್ಗೆ ಮಾತ್ರ ಮಾತಾಡೋದಿಲ್ಲ. ಕೊಲೆಗೆ ಪ್ರತೀಕಾರದ ಕಾನೂನುಗಳು, ಸಾಲದ ಒಪ್ಪಂದಗಳನ್ನು ಹೇಗೆ ಬರೆದಿಡಬೇಕು ಅನ್ನೋದರ ಬಗ್ಗೆ ಅತ್ಯಂತ ವಿವರವಾದ ಸೂಚನೆಗಳು, ವಿಚ್ಛೇದನದ ನಿಯಮಗಳು, ಸಾಕ್ಷಿ ಹೇಳುವ ರೀತಿ, ಹೀಗೆ ಒಂದು ಸಮಾಜವನ್ನು ನಡೆಸುವ ಪ್ರತಿಯೊಂದು ಅಂಶದ ಬಗ್ಗೆಯೂ ನಿಯಮಗಳಿವೆ. ಒಬ್ಬ ವ್ಯಕ್ತಿಗೆ ಆಯ್ಕೆಯ ಸ್ವಾತಂತ್ರ್ಯವೇ ಇಲ್ದಿದ್ರೆ ಈ ಸಂಕೀರ್ಣ ಕಾನೂನುಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಪ್ರತಿಫಲ ಅಥವಾ ಶಿಕ್ಷೆಗಳು ಸಂಪೂರ್ಣವಾಗಿ ಅರ್ಥಹೀನವಾಗ್ತವೆ. ಅದರ ಸಾಮರ್ಥ್ಯವನ್ನು ಮೀರಿ ಯಾವುದೇ ಆತ್ಮಕ್ಕೆ ಹೊಣೆಗಾರಿಕೆ ನೀಡುವುದಿಲ್ಲ ಎಂಬ ತತ್ವವೇ ಇಲ್ಲಿ ಕೇಂದ್ರ. ಆಯ್ಕೆ ಮಾಡುವ ಸಾಮರ್ಥ್ಯವೇ ಇಲ್ಲದಿದ್ದರೆ ಹೊಣೆಗಾರಿಕೆ ಹೇಗೆ ಸಾಧ್ಯ? ಆ ಯುದ್ಧದ ವಚನ ಏನನ್ನುತ್ತೆ ಅಂದ್ರೆ, ಎಲ್ಲವೂ ದೇವರ ನಿಯಂತ್ರಣದಲ್ಲಿದೆ ಅಂತ. ಅಷ್ಟೇ ಹೊರತು ಆ ಯುದ್ಧದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬ ವ್ಯಕ್ತಿಯ ವೈಯಕ್ತಿಕ ಆಯ್ಕೆ ಮತ್ತು ಜವಾಬ್ದಾರಿಯನ್ನು ಅದು ತೆಗೆದುಹಾಕೋದಿಲ್ಲ. ಅದು ಒಂದು ಆಸಕ್ತಿದಾಯಕ ವಾದ. ಆದ್ರೆ ಆ ಕಾನೂನುಗಳನ್ನ ಹೀಗೆ ನೋಡಬಹುದೇ? ಅವು ಮಾನವ ಸಮಾಜಕ್ಕೆ ಒಂದು ಆದರ್ಶ ಚೌಕಟ್ಟನ್ನು, ಒಂದು ರೀತಿ ಪರೀಕ್ಷೆಯನ್ನು ಒದಗಿಸ್ತವೆ. ಆದರೆ ಆ ಪರೀಕ್ಷೆಯಲ್ಲಿ ಯಾರು ಪಾಸ್ ಆಗ್ತಾರೆ, ಯಾರು ಫೇಲ್ ಆಗ್ತಾರೆ ಅನ್ನೋದು ಅಂತಿಮವಾಗಿ ದೇವರ ಜ್ಞಾನ ಮತ್ತು ಇಚ್ಛೆಗೆ ಅನುಗುಣವಾಗಿರುತ್ತೆ. ಕಾನೂನುಗಳು ಏನು ಸರಿ ಅನ್ನೋದನ್ನ ವ್ಯಾಖ್ಯಾನಿಸ್ತವೆ, ಆದರೆ ಏನು ಆಗುತ್ತೆ ಅನ್ನೋದನ್ನ ನಿರ್ಧರಿಸುವ ಅಂತಿಮ ಶಕ್ತಿ ದೇವರದೇ.
ಉದಾಹರಣೆಗೆ ನ್ಯಾಯಯುತ ಒಪ್ಪಂದ ಮಾಡ್ಕೊಳ್ಳಿ ಅಂತ ಕಾನೂನು ಹೇಳುತ್ತೆ. ಆದರೆ ಒಬ್ಬ ವ್ಯಕ್ತಿಯ ಹೃದಯದಲ್ಲಿ ಪ್ರಾಮಾಣಿಕತೆ ಅಥವಾ ವಂಚನೆಯ ಪ್ರವೃತ್ತಿಯನ್ನು ಹುಟ್ಟಿಸುವುದು ದೈವಿಕ ಇಚ್ಛೆಯ ಭಾಗವಾಗಿರ್ಬೋದಲ್ವೇ? ಹಾಗಾಗಿ ಕಾನೂನುಗಳ ಅಸ್ತಿತ್ವವು ದೈವಿಕ ಪೂರ್ವ ನಿರ್ಣಯವನ್ನು ತಳ್ಳಿ ಹಾಕೋದಿಲ್ಲ, ಬದಲಾಗಿ ಅದರೊಳಗೆ ಕಾರ್ಯನಿರ್ವಹಿಸುತ್ತೆ. ಆ ತರ್ಕವನ್ನ ಒಪ್ಪೋದು ಸ್ವಲ್ಪ ಕಷ್ಟ. ಯಾಕಂದ್ರೆ ಅದು ಜವಾಬ್ದಾರಿಯ ಪರಿಕಲ್ಪನೆಯನ್ನೇ ದುರ್ಬಲಗೊಳಿಸುತ್ತೆ. ಒಬ್ಬ ವ್ಯಕ್ತಿ ವಂಚನೆ ಮಾಡೋಲು ಆಯ್ಕೆ ಮಾಡಿದ್ರೆ ಮತ್ತು ಆ ಆಯ್ಕೆಗೆ ಕಾರಣ ದೈವಿಕ ಇಚ್ಛೆ ಅನ್ನೋದಾದ್ರೆ ಅವನನ್ನು ಶಿಕ್ಷಿಸುವುದು ಹೇಗೆ ನ್ಯಾಯಸಮ್ಮತವಾಗುತ್ತೆ? ಸೂರಾ ಅಲ್ ಬಕರ ನ್ಯಾಯದ ಬಗ್ಗೆ ಬಹಳಷ್ಟು ಮಾತನಾಡುತ್ತೆ. ಪ್ರತಿಫಲ ಮತ್ತು ಶಿಕ್ಷೆಯ ವ್ಯವಸ್ಥೆ ಸಂಪೂರ್ಣವಾಗಿ ವೈಯಕ್ತಿಕ ಕ್ರಿಯೆಗಳ ಮೇಲೆ ಆಧಾರಿತವಾಗಿದೆ. ಅವರು ಮಾಡಿದ್ದಕ್ಕೆ ಪ್ರತಿಫಲವಾಗಿ ಅನ್ನ ಮಾತುಗಳು ಮತ್ತೆ ಮತ್ತೆ ಬರ್ತವೆ. ಇದು ಕ್ರಿಯೆ ಮತ್ತು ಅದರ ಪರಿಣಾಮದ ನಡುವೆ ನೇರ ಸಂಬಂಧವನ್ನ ಸ್ಥಾಪಿಸುತ್ತೆ. ದೈವಿಕ ಇಚ್ಛೆ ಹಿನ್ನೆಲೆಯಲ್ಲಿರಬಹುದು, ಅದರಲ್ಲಿ ಸಂಶಯವಿಲ್ಲ. ಆದರೆ ಮಾನವನ ಆಯ್ಕೆಯೇ ಈ ಇಡೀ ವ್ಯವಸ್ಥೆಯ ಚಾಲಕ ಶಕ್ತಿ. ದೈವಿಕ ಶಕ್ತಿ ಮನುಷ್ಯನಿಗೆ ಆಯ್ಕೆ ಮಾಡುವ ಸಾಮರ್ಥ್ಯವನ್ನ ನೀಡುವುದರಲ್ಲಿದೆ, ಆದರೆ ಆ ಸಾಮರ್ಥ್ಯವನ್ನ ಹೇಗೆ ಬಳಸಬೇಕು ಅನ್ನೋದು ಅವನಿಗೆ ಬಿಟ್ಟಿದ್ದು. ಈ ಚರ್ಚೆಯ ನಂತರವೂ ಸೂರಾ ಅಲ್ ಬಕರಾದಲ್ಲಿನ ಪ್ರಬಲ ಸಾಕ್ಷಿಗಳು, ವಿಶೇಷವಾಗಿ ನಂಬಿಕೆ ಮತ್ತು ಮಾರ್ಗದರ್ಶನದ ಮೂಲದ ಕುರಿತಾದ ವಚನಗಳು, ದೈವಿಕ ಸಾರ್ವಭೌಮತ್ವದ ಪ್ರಬಲ ಪಾತ್ರವನ್ನೇ ಒತ್ತಿ ಹೇಳುತ್ತವೆ ಎಂಬ ನನ್ನ ನಿಲುವಿಗೆ ನಾನು ಬದ್ಧನಾಗಿದ್ದೇನೆ. ಮಾನವನ ಕ್ರಿಯೆಗಳು, ಆಯ್ಕೆಗಳು, ಜವಾಬ್ದಾರಿಗಳು ಇವೆಲ್ಲವೂ ವಾಸ್ತವ, ಆದರೆ ಅವೆಲ್ಲವೂ ಒಂದು ದೊಡ್ಡ ದೈವಿಕ ಚೌಕಟ್ಟಿನೊಳಗೆ ನಡೆಯುತ್ತವೆ ಮತ್ತು ಅಂತಿಮವಾಗಿ ಫಲಿತಾಂಶವು ಆ ದೈವಿಕ ಇಚ್ಛೆಗೆ ಅಧೀನವಾಗಿರುತ್ತದೆ. ಮತ್ತು ನನ್ನ ದೃಷ್ಟಿಯಲ್ಲಿ ಈ ಸೂರಾದಲ್ಲಿನ ಕಾನೂನು, ನೈತಿಕ ಜವಾಬ್ದಾರಿ ಮತ್ತು ಪ್ರತಿಫಲ ಮತ್ತು ಶಿಕ್ಷೆಯ ಮೇಲಿನ ವ್ಯಾಪಕವಾದ ಗಮನ ಇದೆಯಲ್ಲ, ಅದು ಮಾನವನ ಸ್ವತಂತ್ರ ಇಚ್ಛೆಯು ಒಂದು ಪ್ರಮುಖ ಮತ್ತು ಕ್ರಿಯಾತ್ಮಕ ತತ್ವ ಅನ್ನೋದನ್ನ ಬಲವಾಗಿ ಸೂಚಿಸುತ್ತೆ. ದೈವಿಕ ಇಚ್ಛೆಯು ಸರ್ವೋಚ್ಚವಾಗಿದೆ, ಹೌದು, ಆದರೆ ಅದು ಮಾನವನ ಆಯ್ಕೆಯ ಮಹತ್ವವನ್ನ ಅಥವಾ ಅದರ ಪರಿಣಾಮಗಳನ್ನು ರದ್ದುಗೊಳಿಸುವುದಿಲ್ಲ. ಹಾಗಾದ್ರೆ ಈ ಸೂರಾದ ಸಂದೇಶವು ದೈವಿಕ ಇಚ್ಛೆ ಮತ್ತು ಮಾನವ ಆಯ್ಕೆಯ ನಡುವಿನ ವಿರೋಧ ಅಲ್ಲ, ಬದಲಾಗಿ ಅದೊಂದು ಪರಸ್ಪರಾವಲಂಬನೆ ಅಂತ ನಾವು ನೋಡಬಹುದಾ? ಪರಸ್ಪರಾವಲಂಬನೆ, ಅದನ್ನು ಸ್ವಲ್ಪ ವಿವರಿಸಿ. ಅಂದ್ರೆ ದೈವಿಕ ಮಾರ್ಗದರ್ಶನವು ಒಂದು ಅವಕಾಶವಾಗಿ ಬರುತ್ತೆ ಮತ್ತು ಅದನ್ನು ಸ್ವೀಕರಿಸುವ ಅಥವಾ ತಿರಸ್ಕರಿಸುವ ನಮ್ಮ ಆಯ್ಕೆಯೇ ನಮ್ಮ ಅಂತಿಮ ಸ್ಥಿತಿಯನ್ನು ನಿರ್ಧರಿಸುತ್ತೆ. ದೇವರು ದಾರಿ ತಪ್ಪಿಸುವುದು ಯಾದೃಚ್ಛಿಕ ಕ್ರಿಯೆಯಲ್ಲ, ಅದು ನಮ್ಮ ಆಯ್ಕೆಗಳಿಗೆ ನೀಡಿದ ಒಂದು ಅನಿವಾರ್ಯ ತಾರ್ಕಿಕ ಪರಿಣಾಮ. ಬಹುಶಃ ನಿಜವಾದ ಪರೀಕ್ಷೆಯು ಆಯ್ಕೆ ಮಾಡುವುದರಲ್ಲಿಲ್ಲ, ಬದಲಿಗೆ ದೇವರು ನಮಗೆ ಕೊಟ್ಟಿರುವ ಆ ಆಯ್ಕೆ ಮಾಡುವ ಸಾಮರ್ಥ್ಯವನ್ನು ನಾವು ಹೇಗೆ ಬಳಸ್ತೇವೆ ಅನ್ನೋದರಲ್ಲಿದೆ. ಈ ದೃಷ್ಟಿಕೋನದಲ್ಲಿ ಎರಡೂ ಪರಿಕಲ್ಪನೆಗಳು ಒಂದಕ್ಕೊಂದು ಪೂರಕವಾಗಿ ನಿಲ್ತವೆ. ಅದು ಈ ಸಂಕೀರ್ಣ ವಿಷಯವನ್ನು ನೋಡುವ ಒಂದು ಆಳವಾದ ದೃಷ್ಟಿಕೋನ. ಈ ಪಠ್ಯದೊಳಗಿನ ಉದ್ವೇಗವೇ ಮೇಲ್ನೋಟಕ್ಕೆ ವಿರುದ್ಧವಾಗಿ ಕಾಣುವ ಈ ಎರಡು ಸತ್ಯಗಳು ಹೇಗೆ ಒಟ್ಟಿಗೆ ಅಸ್ತಿತ್ವದಲ್ಲಿರಬಹುದು ಅನ್ನೋದರ ಬಗ್ಗೆ ಆಳವಾದ ಚಿಂತನೆಗೆ ನಮ್ಮನ್ನು ಪ್ರೇರೇಪಿಸುತ್ತೆ. ಈ ಚರ್ಚೆ ಇಲ್ಲಿಗೆ ಮುಗಿಯುವುದಿಲ್ಲ ಅನ್ನೋದು ಸ್ಪಷ್ಟ. ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಯಲ್ಲಿ ಅಲ್ ಕುರಾನ್ ರಿಸೈಟಿಂಗ್ ಯೂಟ್ಯೂಬ್ ಚಾನೆಲ್ನ ಸೂರಾ ಅಲ್ ಬಕಾರಾ ಫುಲ್ ಫಾಸ್ಟ್ ರಿಸೈಟಿಂಗ್ ವಿಡಿಯೋ ಬಗ್ಗೆ ಮಾತಾಡೋಣ. ಹೌದು, ಇದರ ಉದ್ದೇಶ ತುಂಬಾ ಸ್ಪಷ್ಟವಾಗಿದೆ. ಸಂಪೂರ್ಣ ಸೂರಾವನ್ನ ವೇಗದ ಗತಿಯಲ್ಲಿ ಕೇಳುಗರಿಗೆ ತಲುಪಿಸುವುದು. ಶೀರ್ಷಿಕೆಯೇ ಫಾಸ್ಟ್ ರಿಸೈಟಿಂಗ್ ಅಂತ ಹೇಳುತ್ತೆ. ಅಂದ್ರೆ ಕುರಾನ್ ಕಂಠಪಾಠ ಮಾಡಿದವರಿಗೆ ಅದನ್ನೊಮ್ಮೆ ಬೇಗನೆ ಮನನ ಮಾಡಿಕೊಳ್ಳಲು, ಅಂದ್ರೆ ರಿವಿಷನ್ ಮಾಡಕ್ಕೆ ಇದು ಬಹಳ ಉಪಯೋಗಕ್ಕೆ ಬರುತ್ತೆ. ನಿಜ. ಆದ್ರೆ ನಂದೊಂದು ಪ್ರಶ್ನೆ, ಈ ವೇಗ ಅನ್ನೋ ಒಂದೇ ಒಂದು ಗುರಿ ಇಟ್ಕೊಂಡಾಗ ಕೇಳುಗರ ಅನುಭವದ ಬೇರೆ ಆಯಾಮಗಳಿಗೆ ಏನಾದ್ರೂ ಪೆಟ್ಟು ಬೀಳುತ್ತಾ? ಅದೇ ನಮ್ಮ ಇವತ್ತಿನ ಮೊದಲನೇ ಚರ್ಚೆಯ ವಿಷಯ. ಪಠಣದ ವೇಗವು ಪುನರಾವರ್ತನೆಗೆ ತುಂಬಾ ಉಪಯುಕ್ತವಾಗಿದ್ರೂ ಆಳವಾದ ಚಿಂತನೆ ಮತ್ತು ಆಧ್ಯಾತ್ಮಿಕ ಸಂಪರ್ಕ ಬಯಸುವ ಕೇಳುಗರನ್ನ ಇದು ಸ್ವಲ್ಪ ದೂರ ಇಡಬಹುದು. ಒಂದು ನಿಮಿಷ, ಇಲ್ಲಿ ನಂದೊಂದು ಸಣ್ಣ ಪ್ರಶ್ನೆ ಇದೆ. ಚಾನೆಲ್ನ ಉದ್ದೇಶವೇ ವೇಗದ ಪಠಣ ಅಂತ ಹೇಳಿದ ಮೇಲೆ ಕೇಳುಗರು ಅದಕ್ಕಾಗಿಯೇ ಬಂದಿರ್ತಾರಲ್ವಾ? ಹೌದು. ಈಗ ನಾವು ಇದು ನಿಧಾನವಾಗಿರಬೇಕು ಅಂತ ಹೇಳಿದ್ರೆ ಅದು ಅವರ ಮೂಲ ಉದ್ದೇಶಕ್ಕೆ ವಿರುದ್ಧವಾಗಲ್ವಾ? ಸ್ಪೀಡಾಗಿ ಕೇಳಬೇಕು ಅಂತ ಬಂದವರು ಬೇಜಾರ್ ಮಾಡ್ಕೋಬೋದಲ್ವಾ? ತುಂಬಾ ಒಳ್ಳೆಯ ಪ್ರಶ್ನೆ. ಖಂಡಿತ ನಾವು ವೇಗವನ್ನ ಪೂರ್ತಿಯಾಗಿ ತೆಗೆದುಹಾಕಿ ಅಂತ ಹೇಳ್ತಿಲ್ಲ. ನಿಮ್ಮ ಮಾತಿನಲ್ಲಿ ಸತ್ಯಾಂಶ ಇದೆ. ಆದ್ರೆ ಸಮಸ್ಯೆ ಇರೋದು ವೇಗದಲ್ಲಲ್ಲ, ಅದರ ಏಕತಾನತೆಯಲ್ಲಿ. ಮೊನೋಟೋನಿ. ಎಕ್ಸಾಕ್ಟ್ಲಿ. 2 ಗಂಟೆಗಳಿಗೂ ಹೆಚ್ಚು ಕಾಲ ಒಂದೇ ವೇಗ, ಒಂದೇ ಗತಿಯಲ್ಲಿ ಪಠಣ ಸಾಗಿದಾಗ ಏನಾಗುತ್ತೆ ಅಂದ್ರೆ
ಕೇಳುಗರ ಮನಸ್ಸು ನಿಧಾನವಾಗಿ ಆಲಿಸುವುದನ್ನ ನಿಲ್ಲಿಸಿ ಕೇವಲ ಕೇಳಿಸಿಕೊಳ್ಳಲು ಶುರುಮಾಡುತ್ತೆ. ಸರಿ ಸರಿ. ಪದ್ಯಗಳ ಅರ್ಥ, ಅದರ ಹಿಂದಿನ ಭಾವನೆ, ಅದರ ಗಾಂಭೀರ್ಯ ಇದೆಲ್ಲವೂ ಆ ವೇಗದ ಹರಿವಿನಲ್ಲಿ ಕೊಚ್ಚಿಕೊಂಡು ಹೋಗುವ ಸಾಧ್ಯತೆ ಇರುತ್ತೆ. ಅದರಲ್ಲೂ ಅರೇಬಿಕ್ ಭಾಷೆ ಚೆನ್ನಾಗಿ ಗೊತ್ತಿಲ್ಲದವರಿಗೆ ಇದು ಇನ್ನೂ ಕಷ್ಟ. ನಿಜ, ಅವರಿಗಿದು ಕೇವಲ ಶಬ್ದಗಳ ಒಂದು ಸುಂದರವಾದ ಮಾಲೆಯಾಗಿ ಕೇಳಿಸುತ್ತದೆ ಹೊರತು ಅದರೊಳಗಿನ ಮುತ್ತುಗಳು ಕಾಣಿಸೋದಿಲ್ಲ. ಓಹೋ, ಈಗ ಅರ್ಥವಾಯಿತು. ನೀವು ಹೇಳ್ತಿರೋದು ಸ್ಪೀಡನ್ನು ರಶ್ ಆಗಲು ಬಿಡಬಾರ್ದು ಅಂತ. ಅಂದ್ರೆ ಸಂಗೀತದಲ್ಲಿ ಡೈನಾಮಿಕ್ಸ್ ಬಳಸ್ದಾಗ ಹಾಗೆ ಅಲ್ವಾ? ನಿಖರವಾಗಿ ಅದೇ ಮಾತು. ಎಲ್ಲವೂ ಒಂದೇ ರಾಗದಲ್ಲಿ ಒಂದೇ ಧ್ವನಿಯಲ್ಲಿ ಹೋದ್ರೆ ನಿದ್ದೆ ಬರ್ಬೋದು. ಆದ್ರೆ ಅಲ್ಲಲ್ಲಿ ವೇಗ, ಭಾವನೆ, ಧ್ವನಿಯ ಏರಿಳಿತ ಬದಲಾದಾಗ ನಮ್ಮ ಗಮನ ತಾನಾಗೆ ವಾಪಸ್ ಬರುತ್ತೆ. ಆ ತಂತ್ರವನ್ನು ಇಲ್ಲಿ ಬಳಸಬಹುದು ಅಂತ ನಿಮ್ಮ ಅಭಿಪ್ರಾಯ? ಕರೆಕ್ಟ್. ಹಾಗಿದ್ರೆ ಈ ಅನುಭವವನ್ನು ಹಾಳು ಮಾಡದೆ ವೇಗದ ಉದ್ದೇಶವನ್ನು ಉಳಿಸ್ಕೊಂಡು ಇದನ್ನು ಇನ್ನಷ್ಟು ಶ್ರೀಮಂತಗೊಳಿಸುವುದು ಹೇಗೆ? ಹೇಳಿ. ಪಠಣದ ವೇಗದಲ್ಲಿ ಸೂಕ್ಷ್ಮವಾದ ಉದ್ದೇಶಪೂರ್ವಕವಾದ ಬದಲಾವಣೆಗಳನ್ನು ತರುವುದು, ಅಥವಾ ಕೆಲವು ಪ್ರಮುಖ ಸ್ಥಳಗಳಲ್ಲಿ ಅರ್ಥಪೂರ್ಣವಾದ ವಿರಾಮಗಳನ್ನು ಸೇರಿಸುವುದು ಒಂದು ದಾರಿ. ಓಕೆ, ಇದನ್ನ ನಿಜವಾಗಿಯೂ ಹೇಗೆ ಮಾಡಬಹುದು ಅಂತ ಕೆಲವು ಉದಾಹರಣೆಗಳನ್ನು ನೋಡೋಣವಾ? ಖಂಡಿತ. ಇವು ಕೇವಲ ಕೆಲವು ಯೋಜನೆಗಳು. ಇವನ್ನು ಸ್ಫೂರ್ತಿಯಾಗಿ ಇಟ್ಕೊಂಡು ಹೊಸ ಪ್ರಯೋಗಗಳನ್ನು ಕೂಡ ಮಾಡಬಹುದು. ಮೊದಲನೆಯದಾಗಿ ವಿಷಯಾಧಾರಿತ ವೇಗ ಬದಲಾವಣೆ. ಅಂದ್ರೆ ನೋಡಿ, ಸೂರಾ ಅಲ್ ಬಕರಾ ಒಂದು ದೊಡ್ಡ ಸಾಗರದ ಹಾಗೆ. ಅದರಲ್ಲಿ ಕಥೆಗಳಿವೆ, ನಿಯಮಗಳಿವೆ, ಪ್ರಾರ್ಥನೆಗಳಿವೆ, ಎಚ್ಚರಿಕೆಗಳಿವೆ. ಹೌದು, ಎಲ್ಲವೂ ಇದೆ. ಎಲ್ಲವನ್ನೂ ಒಂದೇ ದೋಣಿಯಲ್ಲಿ ಒಂದೇ ವೇಗದಲ್ಲಿ ದಾಟುವ ಬದಲು ಅಲ್ಲಲ್ಲಿ ವೇಗವನ್ನ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಬಹುದು. ಉದಾಹರಣೆಗೆ ಆದಮ್, ಮೂಸಾ ಮತ್ತು ಇಬ್ರಾಹಿಂ ಅವರ ಕಥೆಗಳು ಬಂದಾಗ, ಅಥವಾ ಉಪವಾಸ, ದಾನ, ನ್ಯಾಯದಂತಹ ನಿಯಮಗಳನ್ನು ವಿವರಿಸುವ ಭಾಗಗಳು ಬಂದಾಗ ಪಠಣದ ವೇಗವನ್ನ ಒಂದು ಚೂರು, ಅಂದ್ರೆ ಕೇವಲ 10% ಅಷ್ಟು ಕಡಿಮೆ ಮಾಡಬಹುದು. ಓ, ಸಣ್ಣ ಬದಲಾವಣೆ. ಹೌದು. ಇದು ಕೇಳುಗರ ಮೆದುಳಿಗೆ ಒಂದು ಸಣ್ಣ ಸಿಗ್ನಲ್ ಕೊಟ್ಟ ಹಾಗೆ, ಹೇ ಗಮನ ಕೊಡು, ಇಲ್ಲಿ ಒಂದು ಪ್ರಮುಖ ವಿಷಯ ಶುರು ಆಗುತ್ತಿದೆ ಅಂತ. ಹೌದು, ಇದು ಕೇಳುಗರನ್ನು ಜಾಗೃತಗೊಳಿಸುತ್ತೆ. ನಿರಂತರವಾಗಿ ಒಂದೇ ವೇಗದಲ್ಲಿ ಕೇಳುವಾಗ ಉಂಟಾಗುವ ಆಡಿಯೋ ಹೈಪ್ನೋಸಿಸ್ ಇರುತ್ತಲ್ಲ, ಅದರಿಂದ ಹೊರಗೆ ತರುತ್ತೆ. ಕರೆಕ್ಟ್. ಆಗ ಅವರು ಕಥೆಯ ಪಾತ್ರಗಳ ಜೊತೆ ಭಾವನಾತ್ಮಕವಾಗಿ ಇನ್ನಷ್ಟು ಕನೆಕ್ಟ್ ಆಗೋಕೆ ಸಾಧ್ಯವಾಗುತ್ತೆ. ಕಥೆ ಹೇಳುವಾಗ ಇರುವ ಧ್ವನಿ ನಿಯಮ ಹೇಳುವಾಗ ಇರಬಾರ್ದು. ಈ ಬದಲಾವಣೆ ಆ ಭಾವವನ್ನ ತಂದುಕೊಡುತ್ತೆ. ಸರಿಯಾಗಿ ಹೇಳಿದ್ರಿ. ಇನ್ನು ಎರಡನೇ ಸಲಹೆ, ಗಾಂಭೀರ್ಯಕ್ಕಾಗಿ ವಿರಾಮಗಳು, ಅಂದ್ರೆ ಪಾಸಸ್. ಹೌದು. ಇಡೀ ಕುರಾನ್ನಲ್ಲೇ ಅತ್ಯಂತ ಶ್ರೇಷ್ಠ ಪದ್ಯ ಅಂತ ಪರಿಗಣಿಸಲಾಗುವ ಆಯತ್ ಅಲ್ ಕುರ್ಸಿ ಬಂದಾಗ, ಅಥವಾ ಸೂರಾದ ಕೊನೆಯ 2 ಪದ್ಯಗಳು ಬಂದಾಗ, ಪದ್ಯ 255 ಮತ್ತೆ 285 ಮತ್ತು 286. ಹೌದು, ಅವುಗಳನ್ನು ಪಠಿಸಿದ ನಂತರ ಕೇವಲ 1-2 ಸೆಕೆಂಡುಗಳ ಮೌನ ವಿರಾಮವನ್ನು ಸೇರಿಸುವುದು. ಓ, ಆ ವೇಗದ ನದಿಯ ಹರಿವಿನ ಮಧ್ಯೆ ಇದ್ದಕ್ಕಿದ್ದಂತೆ ಬರುವ ಆ ನಿಶ್ಶಬ್ದ ಆ ಪದ್ಯದ ಶಕ್ತಿಯನ್ನು, ಅದರ ಅರ್ಥವನ್ನು ಕೇಳುಗರ ಹೃದಯಕ್ಕೆ ಇಳಿಯಲು ಅವಕಾಶ ಮಾಡಿಕೊಡುತ್ತೆ. ಆ ಮೌನವೇ ಒಂದು ಶಕ್ತಿಯುತ ಅನುಭವವಾಗುತ್ತೆ. ಸಂಗೀತದಲ್ಲಿ ವಿರಾಮಗಳಿಗೆ ಎಷ್ಟು ಮಹತ್ವ ಇದೆಯೋ ಇಲ್ಲಿಯೂ ಅಷ್ಟೇ ಇದೆ ಅಲ್ವಾ? ಆ ಒಂದು ಕ್ಷಣದ ನಿಶ್ಶಬ್ದ ಅದರ ಹಿಂದಿನ ಪದಗಳಿಗೆ 1000 ಪಟ್ಟು ಹೆಚ್ಚು ತೂಕವನ್ನು ಕೊಡುತ್ತೆ. ಖಂಡಿತ. ಅದು ಕೇವಲ ಪಠಣವಾಗಿ ಉಳಿಯದೆ ಒಂದು ಅನುಭೂತಿಯಾಗಲು ಸಹಾಯ ಮಾಡುತ್ತೆ. ಇದು ತುಂಬಾ ಪರಿಣಾಮಕಾರಿ ಯೋಚನೆ. ಮತ್ತು ಮೂರನೆಯದಾಗಿ ಒಂದು ಸ್ವಲ್ಪ ವಿಭಿನ್ನವಾದ ಯೋಚನೆ, ಹೊಸ ಆವೃತ್ತಿಯ ರಚನೆ. ಹೊಸ ಆವೃತ್ತಿನ? ಹಾ, ಹೇಗೆ? ಈಗಿರುವ ಆಡಿಯೋ ಫೈಲ್ ಅನ್ನು ಬಳಸಿಕೊಂಡೇ ಎಡಿಟಿಂಗ್ ಸಾಫ್ಟ್ವೇರ್ನಲ್ಲಿ ಈ ರೀತಿ ಪ್ರಮುಖ ಸ್ಥಳಗಳಲ್ಲಿ ಡಿಜಿಟಲ್ ಆಗಿ ವಿರಾಮಗಳನ್ನು ಸೇರಿಸಿ ವೇಗವನ್ನು ಸೂಕ್ಷ್ಮವಾಗಿ ಬದಲಾಯಿಸಿ. ಓಕೆ. ಚಿಂತನಾಶೀಲ ಪಠಣ ಅಥವಾ ಧ್ಯಾನಕ್ಕಾಗಿ ಪಠಣ ಅನ್ನೋ ಹೊಸ ಶೀರ್ಷಿಕೆಯೊಂದಿಗೆ ಮತ್ತೊಂದು ವಿಡಿಯೋವನ್ನು ರಚಿಸಬಹುದು. ವಾವ್, ಇದು ಬಹಳ ಚಾಣಾಕ್ಷತನದ ನಡೆ. ಒಂದೇ ಕಂಟೆಂಟ್ನಿಂದ 2 ವಿಭಿನ್ನ ಪ್ರೇಕ್ಷಕರಿಗೆ ಬೇಕಾದದ್ದನ್ನು ಒದಗಿಸಿದಂತಾಗ್ತದೆ. ಹೌದು. ಯಾರೋ ವೇಗವಾಗಿ ಮನನ ಮಾಡಬೇಕೋ ಅವರಿಗೆ ಮೂಲ ವಿಡಿಯೋ ಇದೆ, ಯಾರೋ ಆಳವಾಗಿ ಚಿಂತನೆ ಮಾಡಬೇಕೋ ಅವರಿಗೆ ಈ ಹೊಸ ರಿಫ್ಲೆಕ್ಟಿವ್ ಆವೃತ್ತಿ ಸಿಗುತ್ತೆ. ಕರೆಕ್ಟ್. ಕಂಟೆಂಟ್ ಮರುಬಳಕೆಯಲ್ಲೂ ಇದೊಂದು ಉತ್ತಮ ಉದಾಹರಣೆ. ಒಂದೇ ಆಡಿಯೋ ಇಟ್ಕೊಂಡು 2 ತರದ ವಿಡಿಯೋ ಮಾಡೋದು ತುಂಬಾನೇ ಬುದ್ಧಿವಂತಿಕೆಯ ಯೋಚನೆ. ಸರಿ, ಆಡಿಯೋ ಬಗ್ಗೆ ಮಾತಾಡಿದ್ದು ಸಾಕು ಅನ್ಸುತ್ತೆ. ಆದ್ರೆ ಯೂಟ್ಯೂಬ್ ಅಂದ್ರೆ ಬರೀ ಆಡಿಯೋ ಅಲ್ವಲ್ಲ, ನಾವು ನೋಡ್ತಾ ಇರೋ ಸ್ಕ್ರೀನ್ ಮೇಲೆ ಏನಿದೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಖಂಡಿತ. ಇದು ನಮ್ಮ 2ನೇ ವಿಮರ್ಶೆಯ ಕೇಂದ್ರಬಿಂದು. ಯೂಟ್ಯೂಬ್ ಒಂದು ದೃಶ್ಯ ಮಾಧ್ಯಮವಾಗಿದ್ರೂ ಈ ವಿಡಿಯೋ ತನ್ನ ದೃಶ್ಯ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳದೆ ಕೇವಲ ಶ್ರವಣದ ಅನುಭವಕ್ಕೆ ಸೀಮಿತವಾಗಿದೆ. ಹೌದು.
ಇದು ಯೂಟ್ಯೂಬ್ನಲ್ಲಿ ಸಾಮಾನ್ಯವಾದ ಸಮಸ್ಯೆ, ವಿಶೇಷವಾಗಿ ಸಂಗೀತ, ಪಠಣ, ಪಾಡ್ಕಾಸ್ಟ್ನಂತಹ ಆಡಿಯೋ ಕೇಂದ್ರಿತ ವಿಷಯಗಳಲ್ಲಿ ವೀಕ್ಷಕರನ್ನು ದೃಷ್ಟಿಯಿಂದ ಹಿಡಿದಿಡುವುದು ಒಂದು ದೊಡ್ಡ ಸವಾಲು. ನಿಜ. 2 ಗಂಟೆಗಳ ಕಾಲ ಒಂದೇ ಚಿತ್ರವನ್ನು ನೋಡುವುದು ಕಷ್ಟ. ಹೌದು, ಪ್ರಸ್ತುತ ವಿಡಿಯೋದಲ್ಲಿ ಪಠ್ಯವು ಕೇವಲ ಸ್ಕ್ರಾಲ್ ಆಗುತ್ತಿರಬಹುದು ಅಥವಾ ಒಂದು ಸ್ಥಿರ ಚಿತ್ರವಿರಬಹುದು. ಇದು ದೀರ್ಘಾವಧಿಯಲ್ಲಿ ವೀಕ್ಷಕರಿಗೆ ಆಯಾಸವನ್ನುಂಟು ಮಾಡಬಹುದು. ಮತ್ತೆ ಅವರ ಗಮನ ಬೇರೆಡೆ ಹೋಗಬಹುದು. ಹೌದು. ಇದಕ್ಕಿಂತ ಮುಖ್ಯವಾಗಿ ಕೇಳುಗರು ಈ 2 ಗಂಟೆಗಳ ಪಯಣದಲ್ಲಿ ತಾವು ಎಲ್ಲಿದ್ದೇವೆ, ಯಾವ ವಿಷಯದ ಬಗ್ಗೆ ಕೇಳ್ತಿದ್ದೇವೆ ಅಂತ ತಿಳಿಯಲು ಯಾವುದೇ ದೃಶ್ಯ ಸೂಚನೆಗಳು ಇಲ್ಲದಿರುವುದರಿಂದ ಅವರು ಕಳೆದು ಹೋದಂತೆ ಭಾಸವಾಗಬಹುದು. ಸರಿ, ಆದ್ರೆ ಇಲ್ಲಿ ಒಂದು ಸವಾಲಿದೆ. ಪಠಣದ ಮೇಲೆ ಗಮನ ಇರಬೇಕು, ಹೊರತು ದೃಶ್ಯಗಳ ಮೇಲಲ್ಲ. ನಿಜ. ಅತಿಯಾದ ಗ್ರಾಫಿಕ್ಸ್ ಅಥವಾ ಆನಿಮೇಷನ್ಗಳನ್ನ ಹಾಕಿದ್ರೆ ಅದು ಮುಖ್ಯ ವಿಷಯದಿಂದ ಗಮನವನ್ನು ಬೇರೆಡೆಗೆ ಸೆಳೆಯುವ ಅಪಾಯವಿದೆ. ಹಾಗಾದರೆ ಪಠಣದ ಅನುಭವಕ್ಕೆ ಅಡ್ಡಿಯಾಗದಂತೆ ಅದಕ್ಕೆ ಪೂರಕವಾಗಿರುವಂತಹ ದೃಶ್ಯ ಅಂಶಗಳನ್ನು ಸೇರಿಸುವುದು ಹೇಗೆ? ಅತ್ಯುತ್ತಮವಾದ ಪ್ರಶ್ನೆ. ನೀವು ಹೇಳಿದ್ದು 100ಕ್ಕೆ 100 ಸರಿ. ಇಲ್ಲಿ ಅಬ್ಬರದ ಗ್ರಾಫಿಕ್ಸ್ ಬೇಕೇ ಇಲ್ಲ. ಸರಳ, ಸೂಕ್ಷ್ಮ ಮತ್ತು ಸುಂದರವಾದ ಬದಲಾವಣೆಗಳು ದೊಡ್ಡ ಪರಿಣಾಮ ಬೀರಬಹುದು. ದೃಶ್ಯಗಳು ಪಠಣಕ್ಕೆ ಮಾರ್ಗದರ್ಶಿಗಾಗಿರಬೇಕೇ ಹೊರತು ಅದರ ಪ್ರತಿಸ್ಪರ್ಧಿಯಾಗಬಾರದು. ಕೆಲವು ಸರಳ ದಾರಿಗಳು ಹೀಗಿವೆ. ಓಕೆ. ಮೊದಲನೆಯದಾಗಿ ಪಠಣದ ಜೊತೆಗೆ ಮಾಹಿತಿ. ಅಂದ್ರೆ ಪಾರಾಯಣ ನಡೆಯುತ್ತಿರುವಾಗ ಪರದೆಯ ಒಂದು ಮೂಲೆಯಲ್ಲಿ ಪ್ರಸ್ತುತ ಪದ್ಯದ ಸಂಖ್ಯೆಯನ್ನು ತೋರಿಸುವುದು. ಉದಾಹರಣೆಗೆ 2.183 ಅಂತ. ಹೌದು. ಅದರ ಜೊತೆಗೆ ಆ ಪದ್ಯದ ಸರಳ ಕನ್ನಡ ಅಥವಾ ಇಂಗ್ಲಿಷ್ ಅನುವಾದದ ಒಂದು ಪ್ರಮುಖ ಪದ ಅಂದ್ರೆ ಕೀವರ್ಡ್ ತೋರಿಸಬಹುದು. ಓ, ಹೇಗೆ? ಉದಾಹರಣೆಗೆ ಉಪವಾಸದ ಬಗ್ಗೆ ಹೇಳುವ ಪದ್ಯಗಳು ಬಂದಾಗ ಉಪವಾಸ ಅಥವಾ ಫಾಸ್ಟಿಂಗ್ ಅಂತ, ಕ್ಷಮೆಯ ಬಗ್ಗೆ ಹೇಳುವಾಗ ಕ್ಷಮೆ ಅಥವಾ ಫರ್ಗಿವ್ನೆಸ್ ಅಂತ ತೋರಿಸಬಹುದು. ಇದು ಬಹಳ ಉಪಯುಕ್ತ. ಇದು ಕೇಳುಗನಿಗೆ ಒಂದು ರೀತಿಯ ಆಧಾರವನ್ನು ನೀಡುತ್ತೆ. ಅದರಲ್ಲೂ ಅರೇಬಿಕ್ ಭಾಷೆ ತಿಳಿಯದವರಿಗೆ ಆ ಕೀವರ್ಡ್ ನೋಡಿದಾಗ ಓ, ಈಗ ದಾನದ ಬಗ್ಗೆ ಮಾತ್ನಡೀತಿದೆ ಅಂತ ಒಂದು ಕಲ್ಪನೆ ಸಿಗುತ್ತೆ. ಕರೆಕ್ಟ್. ಅವರು ಕೇವಲ ಶಬ್ದದ ಸೌಂದರ್ಯದಲ್ಲಿ ಕಳೆದು ಹೋಗದೆ ವಿಷಯದ ಜೊತೆಗೂ ಸಂಪರ್ಕದಲ್ಲಿರ್ತಾರೆ. ಹೌದು. ಇನ್ನು ಎರಡನೆಯದಾಗಿ ವಿಷಯಾಧಾರಿತ ದೃಶ್ಯ ಸೂಚಕಗಳು ಅಂದ್ರೆ ಥೀಮ್ ಪ್ರಕಾರ ವಿಜುವಲ್ಸ್. ಹೌದು. ಸೂರಾ ಅಲ್ ಬಕಾರಾದಲ್ಲಿ ಒಂದು ಹೊಸ ವಿಷಯ ಅಥವಾ ಕಥೆ ಪ್ರಾರಂಭವಾದಾಗ ದೃಶ್ಯದಲ್ಲಿ ಒಂದು ಸಣ್ಣ ಸೂಕ್ಷ್ಮವಾದ ಬದಲಾವಣೆ ಮಾಡಬಹುದು. ಹೇಗಿರ್ಬೋದು ಅದು? ಉದಾಹರಣೆಗೆ ಹಸುವಿನ ಕಥೆ ಪ್ರಾರಂಭವಾದಾಗ ಹಿನ್ನೆಲೆಯ ಬಣ್ಣವನ್ನು ಸ್ವಲ್ಪ ಬದಲಾಯಿಸಬಹುದು, ಅಥವಾ ಆ ವಿಷಯವನ್ನು ಪ್ರತಿನಿಧಿಸುವ ಒಂದು ಸುಂದರವಾದ ಸರಳವಾದ ಕ್ಯಾಲಿಗ್ರಫಿ ಚಿಹ್ನೆಯನ್ನು ಪರದೆಯ ಮೂಲೆಯಲ್ಲಿ ಸೇರಿಸಬಹುದು. ಓಕೆ, ತುಂಬಾ ಸಟಲ್ ಆಗಿ. ಹೌದು, ತುಂಬ ಸೂಕ್ಷ್ಮವಾಗಿರಬೇಕು. ಪಠಣದಿಂದ ಗಮನವನ್ನು ಬೇರೆಡೆಗೆ ಸೆಳೆಯುವಂತಿರಬಾರದು. ಇದು ಒಂದು ದೀರ್ಘವಾದ ವಿಡಿಯೋಗೆ ಅಧ್ಯಾಯಗಳನ್ನು ನೀಡಿದಂತೆ. ಪುಸ್ತಕದಲ್ಲಿ ಹೊಸ ಅಧ್ಯಾಯ ಶುರುವಾದಾಗ ನಾವು ಪುಟ ತಿರುಗಿಸ್ತೇವಲ್ಲ, ಆ ಭಾವನೆಯನ್ನು ಇದು ಡಿಜಿಟಲ್ ಆಗಿ ನೀಡುತ್ತೆ. ಓಕೆ, ಒಂದು ಕಥೆ ಮುಗೀತು, ಈಗ ಹೊಸ ವಿಷಯ ಶುರುವಾಗ್ತಿದೆ ಅನ್ನೋ ಒಂದು ಮಾನಸಿಕ ಸಿದ್ಧತೆಯನ್ನು ಇದು ಕೇಳುಗರಿಗೆ ನೀಡುತ್ತೆ. ಇದು ಅವರ ಗಮನವನ್ನು ಹಿಡಿದಿಡಲು ತುಂಬಾ ಸಹಾಯ ಮಾಡುತ್ತೆ. ಹೌದು. ಮತ್ತು ಕೊನೆಯದಾಗಿ ವಿಭಾಗಗಳ ಗುರುತು. ಕುರಾನನ್ನು ಜುಜ್ ಮತ್ತು ಹಿಜ್ಬ್ ಅಂತ ವಿಂಗಡಿಸಲಾಗಿದೆ ಅಲ್ವಾ? ಹೌದು, 30 ಭಾಗಗಳಾಗಿ. ಪಠಣದ ಸಮಯದಲ್ಲಿ ಪ್ರತಿ ಜುಜ್ ಅಥವಾ ಹಿಜ್ಬ್ ಪ್ರಾರಂಭವಾದಾಗ ಕೆಲವು ಸೆಕೆಂಡುಗಳ ಕಾಲ ಜುಜ್ 2 ಪ್ರಾರಂಭ ಅಥವಾ ಪಾರ್ಟ್ 2 ಬೆಗಿನ್ಸ್ ಎಂಬಂಥ ಒಂದು ಶೀರ್ಷಿಕೆ ಕಾರ್ಡ್ ಅನ್ನು ಪರದೆಯ ಮೇಲೆ ತೋರಿಸಬಹುದು. ಇದು ಯೂಸರ್ ಎಕ್ಸ್ಪೀರಿಯನ್ಸ್ ದೃಷ್ಟಿಯಿಂದ ಬಹಳ ಮುಖ್ಯ ಅನ್ಸುತ್ತೆ. ಖಂಡಿತ. 2 ಗಂಟೆಗಳ ವಿಡಿಯೋ ನೋಡಲು ಶುರು ಮಾಡಿದಾಗ ಅದು ಎಲ್ಲಿ ಮುಗಿಯುತ್ತೋ ಅಂತ ಗೊತ್ತಾಗಲ್ಲ. ಆದ್ರೆ ಈ ರೀತಿ ಜುಜ್ 2, ಜುಜ್ 3 ಅಂತ ಮೈಲಿಗಲ್ಲುಗಳು ಕಾಣಿಸಿದಾಗ ಅವರಿಗೆ ತಾವು ಎಷ್ಟು ದೂರ ಬಂದಿದ್ದೇವೆ, ಇನ್ನೂ ಎಷ್ಟು ದೂರ ಹೋಗ್ಬೇಕು ಅನ್ನೋ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ನಿಜ. ಇದು ಅವರಿಗೆ ಪೂರ್ತಿ ಸೂರಾವನ್ನು ಕೇಳಿ ಮುಗಿಸಲು ಪ್ರೋತ್ಸಾಹ ನೀಡುತ್ತೆ. ಅಷ್ಟೇ ಅಲ್ಲ, ಇದು ಯೂಟ್ಯೂಬ್ನ ಚಾಪ್ಟರ್ಸ್ ಫೀಚರ್ಗೂ ಸಹಾಯ ಮಾಡುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ಈ ರೀತಿ ವಿಭಾಗಗಳನ್ನು ಗುರುತಿಸುವುದರಿಂದ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಟೈಮ್ ಸ್ಟ್ಯಾಂಪ್ ಬಳಸಿ ಚಾಪ್ಟರ್ಗಳನ್ನು ರಚಿಸಬಹುದು. ಆಗ ವೀಕ್ಷಕರು ತಮಗೆ ಬೇಕಾದ ನಿರ್ದಿಷ್ಟ ಭಾಗಕ್ಕೆ ಸುಲಭವಾಗಿ ಹೋಗಬಹುದು. ಓ, ಇದರಿಂದ ಚಾನೆಲ್ಗೂ ಉಪಯೋಗ ಇದೆ? ಖಂಡಿತ. ಇದು ವಿಡಿಯೋದ ವೀಕ್ಷಣೆ ಸಮಯವನ್ನು ಹೆಚ್ಚಿಸುತ್ತೆ ಮತ್ತು
ಯೂಟ್ಯೂಬ್ ಅಲ್ಗೋರಿಥಮ್ಗೆ ನಿಮ್ಮ ವಿಡಿಯೋವನ್ನು ಬೇರೆಯವರಿಗೆ ಶಿಫಾರಸು ಮಾಡಲು ಸಹಾಯ ಮಾಡುತ್ತೆ. ಅಂದ್ರೆ ಈ ಸಣ್ಣ ಬದಲಾವಣೆ ಕೇವಲ ವೀಕ್ಷಕರ ಅನುಭವವನ್ನು ಮಾತ್ರವಲ್ಲ, ಚಾನೆಲ್ನ ಬೆಳವಣಿಗೆಯನ್ನು ಸುಧಾರಿಸುತ್ತೆ. ಹೌದು. ಹಾಗಾದ್ರೆ ಈ 3 ಸಲಹೆಗಳು, ಕೀವರ್ಡ್ಗಳು, ವಿಷಯಾಧಾರಿತ ದೃಶ್ಯಸೂಚಕಗಳು ಮತ್ತು ವಿಭಾಗಗಳ ಗುರುತು, ಇವೆಲ್ಲವೂ ಕೇಳುಗರನ್ನು ಕೇವಲ ಕೇಳುಗರಾಗಿ ಉಳಿಸದೆ ಅವರನ್ನು ವೀಕ್ಷಕರನ್ನಾಗಿಯೂ ಪರಿವರ್ತಿಸುತ್ತವೆ. ಸರಿಯಾಗಿ ಹೇಳಿದಿರಿ. ಈ ಸಣ್ಣ ಬದಲಾವಣೆಗಳು ವಿಡಿಯೋದ ವೃತ್ತಿಪರತೆಯನ್ನು ಹೆಚ್ಚಿಸುತ್ತವೆ ಮತ್ತು ಕೇಳುಗರೊಂದಿಗೆ ಒಂದು ಆಳವಾದ ಸಂಪರ್ಕವನ್ನು ಸ್ಥಾಪಿಸಲು ಸಹಾಯ ಮಾಡುತ್ತವೆ. ಸರಿ, ಹಾಗಾದ್ರೆ ಇಂದಿನ ನಮ್ಮ ಚರ್ಚೆಯನ್ನು ಒಟ್ಟಾರೆಯಾಗಿ ಒಮ್ಮೆ ನೋಡಿಬಿಡೋಣ. ಖಂಡಿತ. ಇವತ್ತಿನ ಚರ್ಚೆಯನ್ನು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ನಿಮ್ಮ ವೇಗದ ಪಠಣ ವಿಡಿಯೋವನ್ನು ಅದರ ಮೂಲ ಉದ್ದೇಶವನ್ನು ಉಳಿಸಿಕೊಂಡೇ ಇನ್ನಷ್ಟು ಪರಿಣಾಮಕಾರಿಯಾಗಿಸಲು ನಾವು 2 ಪ್ರಮುಖ ಮಾರ್ಗಗಳನ್ನು ಚರ್ಚಿಸಿದ್ದೇವೆ. ಮೊದಲನೆಯದಾಗಿ, ಶ್ರವಣದ ಅನುಭವವನ್ನು ಉತ್ತಮಗೊಳಿಸುವುದು. ಅಂದರೆ ಒಂದೇ ವೇಗದಲ್ಲಿ ಪಠಿಸುವುದರ ಬದಲು ವಿಷಯಕ್ಕೆ ತಕ್ಕಂತೆ ವೇಗದಲ್ಲಿ ಸೂಕ್ಷ್ಮ ಬದಲಾವಣೆಗಳನ್ನು ಮಾಡುವುದು. ಪ್ರಮುಖ ಕಥೆಗಳು ಅಥವಾ ಆದೇಶಗಳು ಬಂದಾಗ ವೇಗವನ್ನು ಸ್ವಲ್ಪ ಕಡಿಮೆ ಮಾಡುವುದು ಮತ್ತು ಆಯತ್ ಅಲ್ ಕುರ್ಸಿಯಂತಹ ಮಹತ್ವದ ಪದ್ಯಗಳ ನಂತರ ಚಿಕ್ಕ ವಿರಾಮ ನೀಡುವುದು ಇದರಲ್ಲಿ ಸೇರಿದೆ. ಎರಡನೆಯದಾಗಿ, ದೃಶ್ಯದ ಅನುಭವವನ್ನು ಶ್ರೀಮಂತಗೊಳಿಸುವುದು. ಹೌದು. ಯೂಟ್ಯೂಬ್ನ ದೃಶ್ಯ ಮಾಧ್ಯಮವನ್ನು ಬಳಸಿಕೊಂಡು ಪದ್ಯ ಸಂಖ್ಯೆಗಳು, ವಿಷಯಾಧಾರಿತ ಕೀವರ್ಡ್ಗಳು ಅಥವಾ ಜ್ಯೂಸ್ ಪ್ರಾರಂಭದಂತಹ ವಿಭಾಗಗಳ ಗುರುತಿನಂತಹ ದೃಶ್ಯಸೂಚಕಗಳನ್ನು ಸೇರಿಸಿ ವೀಕ್ಷಕರ ಗಮನವನ್ನು ಸೆಳೆಯುವುದು ಮತ್ತು ಅವರಿಗೆ ಮಾರ್ಗದರ್ಶನ ನೀಡುವುದು. ಇದು ದೀರ್ಘವಾದ ವಿಡಿಯೋವನ್ನು ಹೆಚ್ಚು ಆಕರ್ಷಕವಾಗಿಸುತ್ತದೆ ಅಲ್ವಾ? ಖಂಡಿತ. ಈ ಸಲಹೆಗಳು ನಿಮ್ಮ ಕೆಲಸವನ್ನು ಇನ್ನಷ್ಟು ಬಲಪಡಿಸಲು ಸಹಾಯ ಮಾಡುತ್ತವೆ ಎಂದು ನಾವು ಭಾವಿಸುತ್ತೇವೆ. ಈ ಬದಲಾವಣೆಗಳನ್ನು ಅಳವಡಿಸಿದ ನಂತರ ನಿಮ್ಮ ಪರಿಷ್ಕೃತ ಆವೃತ್ತಿಯನ್ನು ಮತ್ತೆ ನಮ್ಮೊಂದಿಗೆ ಹಂಚಿಕೊಳ್ಳಲು ನಾವು ನಿಮ್ಮನ್ನು ಆಹ್ವಾನಿಸುತ್ತೇವೆ. ನಿಮ್ಮ ಕೆಲಸವು ಇನ್ನಷ್ಟು ಜನರನ್ನು ತಲುಪಲಿ ಎಂದು ಹಾರೈಸುತ್ತೇವೆ.